ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಟು ಅಫಿನಿಟಿ. ಈ ಅಫಿನಿಟಿ ಏನಂತ ನೋಡೋದಾದ್ರೆ ಇದು ಒಂಥರ ಫೋಟೋಶಾಪ್ ತರನೇ ಒಂದು ಸಾಫ್ಟ್ವೇರ್. ನಿಮ್ಗೆ ಫೋಟೋಶಾಪ್ ಅಲ್ಲಿ ಏನೆಲ್ಲ ಒಂದು ಫೀಚರ್ಸ್ ಇತ್ತು ಎಲ್ಲಾ ಫೀಚರ್ಸ್ ಈ ಅಫಿನಿಟಿಯಲ್ಲಿ ಇದೆ. ಅಫಿನಿಟಿ ಸ್ಟುಡಿಯೋ ವರ್ಷನ್ ಎಲ್ಲರಿಗೂ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಆದ್ರೆ ಫೋಟೋಶಾಪ್ ಅಲ್ಲಿ ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಥವಾ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇಸ್ಕೊಳ್ಳೋ ತರ ಇರುತ್ತೆ. ನೀವು ಫೋಟೋಶಾಪ್ ಅಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಆ ಎಲ್ಲ ಕೆಲಸನೂ ಅಫಿನಿಟಿಯಲ್ಲೂ ಮಾಡಬಹುದು. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ನನಗೆ ಅಫಿನಿಟಿನೂ ಗೊತ್ತಿಲ್ಲ, ಫೋಟೋಶಾಪ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅನ್ನೋರಿಗೆ ಕೂಡ ಪರವಾಗಿಲ್ಲ. ಯಾಕಂದ್ರೆ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಯಾವತ್ತೂ ಫೋಟೋಶಾಪ್ ಯೂಸ್ ಮಾಡಿಲ್ಲ, ಅಫಿನಿಟಿನೂ ಯೂಸ್ ಮಾಡಿಲ್ಲ. ಅಫಿನಿಟಿನ ನಾನು ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ನಾನು ಕಲಿತಾನೆ ಅದನ್ನ ಟ್ಯುಟೋರಿಯಲ್ ಆಗಿ ಮಾಡೋಣ ಅಂತ ಯೋಚನೆ ಮಾಡಿ ನಾನು ನಿಮ್ಗೋಸ್ಕರ ಈ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬೇರೆ ಏನಾದ್ರು ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಜಸ್ಟ್ ಕಮೆಂಟ್ ಮಾಡಿ. ಅದನ್ನು ಅಕಸ್ಮಾತ್ ನಿಮ್ಗೆ ಏನಾದ್ರು ಭಯ ಇದ್ರೆ ಇದೇನಾದ್ರು ಈ ಸಾಫ್ಟ್ವೇರ್ ತುಂಬಾ ಕಷ್ಟ, ಈ ಕಲಿಯಕ್ಕಾಗಲ್ಲ ಅಂತ ಏನಾದ್ರು ನಿಮ್ಗೆ ಏನಾದ್ರು ಅನ್ಸಿದ್ರೆ ಅಷ್ಟೊಂದೆಲ್ಲ ಏನ್ ಕಷ್ಟ ಇಲ್ಲ. ನಾನೇ ಕಲಿಬೇಕಾದ್ರೆ ನಿಮ್ ಕಲಿಯಕ್ಕಾಗಲ್ವಾ, ನೀವು ಆರಾಮ್ಸೆ ಕಲಿಬಹುದು. ಸಾಫ್ಟ್ವೇರ್ ಸ್ವಲ್ಪ ಈಸಿನೇ ಇದೆ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ವಿಡಿಯೋ ಒಳಗೆ ಹೋಗೋಣ. ಇವಾಗ ಫಸ್ಟ್ ಸ್ಟೆಪ್ ಆಗಿ ನೀವು ಅಫಿನಿಟಿನ ಕಲಿಬೇಕು ಅಂದ್ರೆ ಫಸ್ಟ್ ನೀವು ಅಫಿನಿಟಿನ ಡೌನ್ಲೋಡ್ ಮಾಡಿರ್ಬೇಕು. ಇವಾಗ ಫಸ್ಟ್ ಅಫಿನಿಟಿನ ಹೆಂಗೆ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಇವಾಗ ಫಸ್ಟ್ ಸ್ಟೆಪ್ ಆಗಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಜಸ್ಟ್ ಅಫಿನಿಟಿ ಡೌನ್ಲೋಡ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಫಸ್ಟ್ ಅಲ್ಲೇ ನೋಡೋದಾದ್ರೆ ಅಫಿನಿಟಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ನಿಮ್ಮ ಹತ್ರ ಏನಾದ್ರು ಮ್ಯಾಕ್ ಬುಕ್ ಏನಾದ್ರು ಇದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರು ವಿಂಡೋಸ್ ಯೂಸರ್ಸ್ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಇದರಲ್ಲಿ ನೋಡ್ಕೊಳ್ಳಿ ನಿಮ್ಮ ಕಂಪ್ಯೂಟರ್ ಸ್ಪೆಸಿಫಿಕೇಶನ್ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಂದು ಮ್ಯಾಕ್ ಬುಕ್ ಇರೋದ್ರಿಂದ ನಾನು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಎರಡರಲ್ಲೂ ಸೇಮೇ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಇವಾಗ ಅಫಿನಿಟಿನ ಹೆಂಗೆ ಡೌನ್ಲೋಡ್ ಮಾಡೋದಂತ ಗೊತ್ತಾಯ್ತು. ಜಸ್ಟ್ ಕ್ರೋಮ್ಗೆ ಹೋಗಿ ಅಫಿನಿಟಿ ಸ್ಟುಡಿಯೋ ಡೌನ್ಲೋಡ್ ಅಂತ ಕೊಟ್ರೆ ಬರುತ್ತೆ. ಸೊ ನೀವು ಜಸ್ಟ್ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಇಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲಿ ಅಫಿನಿಟಿ ಇನ್ಸ್ಟಾಲ್ ಆಗಿದೆ. ನೀವು ಫಸ್ಟ್ ಟೈಮ್ ಅಫಿನಿಟಿನ ಓಪನ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಇಂಟರ್ಫೇಸ್ ಈ ತರ ಕಾಣಿಸುತ್ತೆ. ಸೊ ಇವಾಗ ನೀವು ನೋಡಬಹುದು ನಿಮ್ಗೆ ಲೆಫ್ಟ್ ಸೈಡ್ ಇದೆಲ್ಲ ಏನ ಕಾಣಿಸ್ತಾ ಇದೆಯೋ ಇದೆಲ್ಲ ಟೂಲ್ಸ್. ಇದು ನಮ್ಗೆ ಈ ಸಾಫ್ಟ್ವೇರ್ ಅಲ್ಲಿ ನಮ್ಗೆ ಏನ್ ಬೇಕು ನಾವು ಎಡಿಟ್ ಮಾಡಕ್ಕೆ ಅನ್ನೋದ್ರ ಬಗ್ಗೆ ಮಾತ್ರ ನೋಡೋಣ. ನಾವು ಇನ್ ಡೆಪ್ತ್ ಆಗಿ ಹೋಗೋದ್ ಬೇಡ. ಸೊ ಸದ್ಯಕ್ಕೆ ನಾವು ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾವು ಫಸ್ಟ್ ಅಫಿನಿಟಿ ಒಳಗಡೆ ಏನಿದೆ, ಇವಾಗ ನಾವು ಬೇಸಿಕ್ ಆಗಿ ಏನೇನ್ ಬೇಕು, ಒಂದು ಇಮೇಜ್ ನ ಒಳಗಡೆ ಹೆಂಗ್ ಇಂಪೋರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನ ಬ್ಯಾಕ್ ಗ್ರೌಂಡ್ ಹೆಂಗೆ ರಿಮೂವ್ ಮಾಡ್ಬೇಕಂತ ಗೊತ್ತಿರಬೇಕು. ಸೊ ಇದನ್ನೆಲ್ಲ ಫಸ್ಟ್ ಕಲಿಯೋಣ. ಲೈಕ್ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಕಲ್ತ್ಕೊಳ್ತಾ ಹೋಗೋಣ. ಮತ್ತೆ ನೆಕ್ಸ್ಟ್ ಏನಾದ್ರು ಅಡ್ವಾನ್ಸ್ ಆಗಿ ಏನಾದ್ರು ಬೇಕಂದ್ರೆ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಸೊ ಇವಾಗ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಿಮ್ಗೆ ಹೇಳ್ದೇನೋ ಆಲ್ರೆಡಿ ಲೈಕ್ ಇಂಟರ್ಫೇಸ್ ಬಂದು ಈ ತರ ಇರುತ್ತೆ. ಸೊ ಇವಾಗ ನೀವು ಇಮೇಜ್ ನ ಲೈಕ್ ಇಂಪೋರ್ಟ್ ಮಾಡಬೇಕು. ಇದ್ರೊಳಗೆ ನಾನು ಒಂದು ಇಮೇಜ್ ನ ಎಡಿಟ್ ಮಾಡ್ಬೇಕು. ಇವಾಗ ನನಗೆ ಒಂದು ಇಮೇಜ್ ಒಳಗಡೆ ಇಂಪೋರ್ಟ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಮೇಲೆ ಬಂದ್ರೆ ಇಲ್ಲಿ ಫೈಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಫೈಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಕೂಡ ಓಪನ್ ಮಾಡ್ಕೋಬಹುದು. ಅಕಸ್ಮಾತ್ ಇಲ್ಲ ನನಗೆ ಟೈಮ್ ಸೇವ್ ಮಾಡಬೇಕು ಅಂದ್ರೆ ನೀವು ನೋಡಬಹುದು ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಕಮೆಂಡ್ ಓ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ ಯೂಸರ್ಸ್ ಆದ್ರೆ ಕಮೆಂಡ್ ಓ ಪ್ರೆಸ್ ಮಾಡಿ. ಅದೇ ವಿಂಡೋಸ್ ಆಗಿದ್ರೆ ಕಂಟ್ರೋಲ್ ಓ ಪ್ರೆಸ್ ಮಾಡಿ. ಇವಾಗ ನಾವು ಜಸ್ಟ್ ಈ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಪಾಪ್ ಅಪ್ ಆಗುತ್ತೆ. ನಿಮ್ಗೆ ಇದ್ರಲ್ಲಿ ಯಾವ ಫೋಟೋ ಬೇಕೋ ಆ ಫೋಟೋನ ಈ ತರ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೋಟೋ ಇಂಪೋರ್ಟ್ ಆಗುತ್ತೆ. ಇವಾಗ ನಿಮ್ ಫೋಟೋ ಇಂಪೋರ್ಟ್ ಆಯ್ತು. ಇವಾಗ ಇದನ್ನ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕು. ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮಗೆ ಟೂಲ್ಸ್ ಏನೇನಿದೆ ಅಂತ ಗೊತ್ತಿರಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಎಷ್ಟೊಂದು ಟೂಲ್ಸ್ ಕಾಣಿಸ್ತಾ ಇದೆ. ನಿಮ್ಗೆ ಇದರಲ್ಲಿ ಇಷ್ಟು ಟೂಲ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ನಿಜವಾಗ್ಲೂ ಇಲ್ಲ. ಸೊ ನಮ್ಗೆ ಅದರಲ್ಲಿ ಏನೇನೆಲ್ಲ ಟೂಲ್ಸ್ ಬೇಕೋ ಅದನ್ನು ಮಾತ್ರ ನೋಡೋಣ. ಸೊ ಇದು ಬಂದ್ಬಿಟ್ಟು ಫಸ್ಟು ಮೂವ್ ಟೂಲ್ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿದಾಗ ನೀವು ಇದನ್ನ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಹಿಂಗೆ ಮೂವ್ ಮಾಡ್ಕೋಬಹುದು. ವಾಪಸ್ ಅಲ್ಲೇ ಇಟ್ಕೊಳ್ಳೋಣ. ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಇಷ್ಟೊಂದು ಟೂಲ್ಸ್ ಕಾಣಿಸ್ತಾ ಇದೆ. ಒಂದೊಂದು ಟೂಲ್ ಒಂದೊಂದು ಕೆಲಸ ಮಾಡುತ್ತೆ. ಎಲ್ಲ ಟೂಲ್ಸ್ನು ನಾವು ಇವಾಗ ನೋಡೋದು ಬೇಡ, ಯಾಕಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ರೈಟ್ ಸೈಡ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಬರ್ತದೆ. ಚಾನಲ್ಸ್ ಅಂತೆ, ಬ್ರಷ್ ಅಂತೆ, ಸ್ಟಾಕ್ ಅಂತೆ, ಏನೇನೋ ಇದೆ. ಹಿಸ್ಟೋಗ್ರಾಮು, ಕಲರು, ಇದು ಅದು ಅಂತ. ಅಕಸ್ಮಾತ್ ನೀವೇನಾದ್ರು ಸ್ವಲ್ಪ ನೀಟಾಗಿ ಲೈಕ್ ಸೆಗ್ರಿಗೇಟ್ ಮಾಡಿ ಇಟ್ಕೊಳ್ಬೇಕು ವರ್ಕ್ ಸ್ಪೇಸ್ನ ಅಂತ ಅನ್ಕೊಂಡ್ರೆ ಇವಾಗ ನಾವು ಆ್ಯಕ್ಚುಲಿ ಈ ಹಿಸ್ಟೋಗ್ರಾಮನ್ನು ನಾವು ಅಷ್ಟೊಂದೇನು ಯೂಸ್ ಮಾಡಲ್ಲ. ಇದನ್ನ ಇಲ್ಲಿಂದ ಇಲ್ಲಿ ತೆಗ್ದ್ಬಿಡ್ಬೇಕು ಅಂತ ಅನ್ಕೊಂಡ್ರೆ ಜಸ್ಟ್ ಇದನ್ನ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಥರ ಆಚೆ ಬಂದ್ಬಿಡುತ್ತೆ ಇಲ್ಲಿಂದ. ನೀವು ಜಸ್ಟ್ ಇದನ್ನ ಕ್ರಾಸ್ ಕ್ಲಿಕ್ ಮಾಡಿ ಅದನ್ನ ಹೋಗಿಸ್ಕೋಬಹುದು. ಈ ಕಲರ್ ಇರಲಿ, ಯಾಕಂದ್ರೆ ಕಲರ್ ನಮಗೆ ತುಂಬಾ ಇಂಪಾರ್ಟೆಂಟ್, ಕಲರ್ ಯೂಸ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ತಿರ್ಗಾ ಏನಾದರೂ ನಿಮ್ಗೆ ಇದರಲ್ಲಿ ಬೇರೆ ಆಪ್ಷನ್ಸ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಇಲ್ಲಿ ಕೆಳಗಡೆ ಬಂದರೆ ನಿಮ್ಗೊಂದು ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಯಾನಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ತುಂಬಾ ಇದು ಕಾಣಿಸ್ತಿದೆ. ನಿಮ್ಗೆ ಇದರಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನೀವು ಇಲ್ಲಿ ಜಸ್ಟ್ ಆ್ಯಡ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಾದ್ರೆ ಆಸ್ಕ್ನೇ ತಗೋಣ. ಆಸ್ಕ್ ಇಲ್ಲಿ ಬಂದಿದ್ದಾಯ್ತು. ಸೊ ಇವಾಗ ನಾವು ಜಸ್ಟ್ ಇದನ್ನ ಇಲ್ಲಿ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ಇಲ್ಲೇ ಆಸ್ಕ್ ಅಂತ ಅದೊಂದು ಆ್ಯಡ್ ಆಯಿತು. ಇವಾಗ ನೀವು ತೆಗಿಬೇಕಂದ್ರೆ ಜಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡಿ ಜಸ್ಟ್ ಕ್ಲಿಯರ್ ಕೊಡಿ, ಇದು ಹೋಗ್ಬಿಡುತ್ತೆ. ಸೊ ಇವಾಗ ನಮಗೆ ಸ್ಟಾಕ್ ಏನು ಬೇಡ, ತೆಗೆದಾಕೋಣ. ಲೈಕ್ ಬ್ರಷಸ್ಸು ಏನೂ ಬೇಕಾಗಿಲ್ಲ, ಸೊ ಅದನ್ನು ತೆಗಿಯೋಣ.
ಚಾನಲ್ಸು ಅಷ್ಟೇ ಏನೂ ಬೇಕಾಗಿಲ್ಲ, ಅದನ್ನು ತೆಗಿಯೋಣ. ಇವಾಗ ನಮಗೆ ಲೇಯರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು, ನಮಗೆ ಲೇಯರ್ಸ್ ಬೇಕು. ಸೊ ಲೇಯರ್ಸ್ನ ಇಟ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ನೀವು ಕೆಳಗಡೆ ನೋಡೋದಾದ್ರೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದೆ, ನಾವು ಒಂದೊಂದೇ ನೋಡ್ತಾ ಬರೋಣ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಸ್ಟೆಪ್ ಆಗಿ ಲೈಟಾಗಿ ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಕಲ್ತ್ಕೊಳ್ಳೋಣ. ಇವಾಗ ನೀವು ನೋಡ್ತಾ ಇರಿ ಇಮೇಜಲ್ಲಿ ನಿಮ್ಗೆ ಏನಾದರೂ ಇವಾಗ ಇವ್ರ ಫೇಸ್ ಬಂದ್ಬಿಟ್ಟು ತುಂಬ ಬ್ರೈಟ್ ಆಗಿದೆ, ನಂಗೆ ಸ್ವಲ್ಪ ಲೈಟಾಗಿ ಡಲ್ ಮಾಡಬೇಕು ಅಥವಾ ಬ್ರೈಟ್ನೆಸ್ನ ಸ್ವಲ್ಪ ಡಿಕ್ರೀಸ್ ಮಾಡಬೇಕು ಅಂದರೆ ಇವಾಗ ಇದರಲ್ಲಿ ಕಲರಿಂಗ್ ಹೆಂಗೆ ಮಾಡ್ತೀವಿ ಅಂದರೆ ಇಲ್ಲಿ ಕೆಳಗಡೆ ಬಂದರೆ ನಿಮ್ಗೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಈ ಥರ. ಅದರಲ್ಲಿ ನಿಮಗೆ ಕರ್ವ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇದು ನೋಡಿದ್ರೆ ಏನು ಭಯ ಎಲ್ಲ ಪಡೋ ಅವಶ್ಯಕತೆ ಏನಿಲ್ಲ, ಇದು ಸಿಂಪಲ್ಲೇ. ಇವಾಗ ನೀವೇನು ನೋಡ್ತಾ ಇದ್ರಲ್ಲ ಈ ಬಾಕ್ಸ್ ಒಳಗಡೆ ಇರೋ ಈ ಲೈನ್ನ ಮಾತ್ರ ನೀವು ಯಾವಾಗಲೂ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಈ ಫಸ್ಟ್ ಪಾಯಿಂಟ್ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಇದನ್ನು ಶ್ಯಾಡೋಸ್ ಅಂತಾರೆ. ಆ್ಯಂಡ್ ಇಲ್ಲಿ ಸೆಂಟ್ರಲ್ಲಿ ನೀವೊಂದು ಸೆಲೆಕ್ಟ್ ಮಾಡಿದ್ರೆ ಇಲ್ಲೊಂದು ಡಾಟ್ ಆ್ಯಡ್ ಆಗುತ್ತೆ, ಇದನ್ನು ಮಿಡ್ ಟೋನ್ಸ್ ಅಂತಾರೆ. ಆ್ಯಂಡ್ ನೀವು ಇಲ್ಲಿ ಲಾಸ್ಟಲ್ಲಿ ನೋಡೋದಾದ್ರೆ ಇಲ್ಲಿ ಮೇಲೆಗಡೆ ಟಾಪಲ್ಲಿ ಇದನ್ನು ಬಂದು ಹೈಲೈಟ್ಸ್ ಅಂತಾರೆ. ಇವಾಗ ನೀವೇನಾದರೂ ಇದೆಯಲ್ವಾ, ನೀವು ಇದನ್ನು ರೆಡ್ಯೂಸ್ ಮಾಡಿದ್ರೆ ನೀವು ನೋಡ್ಬೋದು ಇಮೇಜಲ್ಲಿ ಡಾರ್ಕ್ನೆಸ್ಸು ಆ್ಯಡ್ ಆಗ್ತಾ ಬರ್ತಾ ಇದೆ. ಅಕಸ್ಮಾತ್ ನೀವು ಅದನ್ನೇ ಏನಾದರೂ ಮೇಲೆ ಮಾಡ್ತಾ ಹೋದರೆ ನಿಮ್ದು ಹೈಲೈಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದನ್ನು ರೀಸೆಟ್ ಮಾಡ್ಕೊಳ್ಳೋಣ. ಇವಾಗ ಯಾವುದೋ ಒಂದು ಇಮೇಜಿಗೆ ಬ್ರೈಟರ್ ಪಾರ್ಟ್ ಎಲ್ಲ ಬ್ರೈಟಾಗಿ ಕಾಣಿಸ್ಬೇಕು, ಡಾರ್ಕರ್ ಪಾರ್ಟ್ಸ್ ಎಲ್ಲ ಡಾರ್ಕಾಗಿ ಕಾಣಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ನೀವು ಜಸ್ಟ್ ಇಲ್ಲೊಂದು ಡಾಟ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಯಾವತ್ತೂ ಅಷ್ಟೇ ಕರ್ವ್ಸು ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ನೋಡ್ಬೋದು ನೀವು ಬ್ರೈಟರ್ ಪಾರ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಬ್ರೈಟಾಗಿ ಕಾಣಿಸ್ತಾ ಇದೆ. ಇವಾಗ ಅದನ್ನೇ ನಾನು ಇದನ್ನು ಸ್ವಲ್ಪ ಡೌನ್ ಮಾಡಿದ್ರೆ ಡಾರ್ಕರ್ ಪಾರ್ಟ್ಸ್ ಎಲ್ಲ ತುಂಬ ಡಾರ್ಕಾಗಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಈ ಬ್ಲ್ಯಾಕ್ ಕಲರ್ ಎಲ್ಲ ಏನೇನು ಡಾರ್ಕ್ ಆಗಿದೆಯೋ ಅದರ ಡಾರ್ಕಾಗಿ ಕಾಣಿಸ್ತಾ ಇದೆ. ಬ್ರೈಟ್ನೆಸ್ ಜಾಸ್ತಿ ಆಯಿತು, ಸೊ ಸ್ವಲ್ಪ ರಿಡ್ಯೂಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಇದು ನೋಡೋಕೆ ಒಳ್ಳೆ ಥರ ಇದೆ. ಈ ಕರ್ವ್ ನಾರ್ಮಲಿ ಎಲ್ಲದರಲ್ಲೂ ಯೂಸ್ ಮಾಡ್ತಾರೆ. ನಾರ್ಮಲಾಗಿ ಯಾವುದೋ ಒಂದು ಇಮೇಜ್ ಫುಲ್ ಡಲ್ ಆಗಿತ್ತಂದರೆ ಈ ಕರ್ವ್ನ ಯೂಸ್ ಮಾಡ್ತಾರೆ, ಸ್ವಲ್ಪ ಕಲರ್ನ ಲಿಫ್ಟ್ ಮಾಡೋಕ್ಕೆ. ಇದು ಆಲ್ರೆಡಿ ಇಮೇಜ್ ಕರೆಕ್ಟಾಗೇ ಇರೋದ್ರಿಂದ ನಾವು ಸ್ವಲ್ಪ ಎಕ್ಸಾಂಪಲ್ಗೋಸ್ಕರ ಇವಾಗ ನೋಡಿ, ನಾನು ಇವಾಗ ಇದು ಜಾಸ್ತಿ ಮಾಡಿದ್ರೆ ಬ್ರೈಟಾಗಿ ಆಗುತ್ತೆ, ಇದು ಜಾಸ್ತಿ ಕೆಳಗಡೆ ಮಾಡಿದ್ರೆ ಡಾರ್ಕ್ ಆಗುತ್ತೆ, ಡಾರ್ಕರ್ ಪಾರ್ಟ್ ಡಾರ್ಕ್ ಆಗುತ್ತೆ ಅಂತ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ನಮ್ಗೆ ಇದರಲ್ಲಿ ಏನು ಚೇಂಜಸ್ ಮಾಡೋದು ಬೇಡ, ಸೊ ಜಸ್ಟ್ ರೀಸೆಟ್ ಮಾಡ್ಕೊಳ್ಳೋಣ. ಬೇಕಾದರೆ ನಿಮ್ಮ ಖುಷಿಗೆ ಒಂದು ಸ್ವಲ್ಪ ಟ್ವೀಕ್ ಮಾಡ್ತೀನಿ. ಸ್ವಲ್ಪ ಬ್ರೈಟರ್ ಪಾರ್ಟ್ಸ್ನ ಬ್ರೈಟ್ ಮಾಡ್ತೀನಿ, ಸ್ವಲ್ಪ ಡಾರ್ಕರ್ ಪಾರ್ಟ್ಸ್ನ ಲೈಟಾಗಿ ಡಾರ್ಕ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಇಮೇಜ್ ಇಲ್ಲಿದೆ, ಅದ್ರ ಮೇಲೆ ಕರ್ವ್ಸ್ ಅಡ್ಜಸ್ಟ್ಮೆಂಟ್ ಅಂತ ಒಂದು ಲೇಯರ್ ಆ್ಯಡ್ ಆಗಿದೆ. ಇವಾಗ ನಾನು ಇದನ್ನು ಆಫ್ ಮಾಡಿದ್ರೆ ಸಾಕು, ನೋಡ್ಬೋದು ನಿಮ್ಮ ಇಮೇಜಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಇವಾಗ ನಾನು ಇದನ್ನು ಆನ್ ಮಾಡಿದ್ರೆ ನಿಮಗೆ ಅದ್ರ ಮೇಲೆ ಕಲರ್ ಗ್ರೇಡ್ ಆದಮೇಲೆ ಹೆಂಗೆ ಕಾಣಿಸ್ತಾ ಇದೆ, ಆಫ್ ಮಾಡಿದ್ರೆ ನಿಮ್ಗೆ ಇಮೇಜ್ ಹೆಂಗೆ ಕಾಣಿಸ್ತಾ ಇದೆ ಅನ್ನೋದು ಡಿಫ್ರೆನ್ಸ್ನ ನೋಡ್ಕೋಬೋದು. ಸೊ ಇವಾಗ ನಿಮಗೆ ಕರ್ವ್ಸ್ನ ಯೂಸ್ ಮಾಡಿ, ಕರ್ವ್ಸ್ ಅಡ್ಜಸ್ಟ್ಮೆಂಟ್ನ ಯೂಸ್ ಮಾಡಿ ಹೆಂಗೆ ನೀವು ಲೈಟಾಗಿ ನಿಮ್ಮದು ಬ್ರೈಟರ್ ಪಾರ್ಟ್ನ ಬ್ರೈಟ್ ಮಾಡೋದು ಮತ್ತು ಡಾರ್ಕರ್ ಪಾರ್ಟ್ಸ್ನ ಸ್ವಲ್ಪ ಡಾರ್ಕ್ ಮಾಡೋದು ಅಂತ ಗೊತ್ತಾಯಿತು. ಇವಾಗ HSL ಬಂದ್ಬಿಟ್ಟು ಸೇಮ್ ನೀವು ಇವಾಗ ಬಂದಿದ್ರಲ್ಲ ಅಡ್ಜಸ್ಟ್ಮೆಂಟ್ಸಿಗೆ ಬನ್ನಿ. ಅದರಲ್ಲಿ ನಿಮಗೆ HSL ಅಂತ ಒಂದು ಆಪ್ಷನ್ ಇದೆ. HSL ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪಾಪಪ್ ಬರುತ್ತೆ. ಇದರಲ್ಲಿ ನೀವು ನೋಡ್ಬೋದು ಇವಾಗ ರೆಡ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ರೆಡ್ ಕಲರ್ನ ಸೆಲೆಕ್ಟ್ ಮಾಡಿ ನಾನು ಸ್ಯಾಚುರೇಷನ್ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಈ ಇಮೇಜಲ್ಲಿ ರೆಡ್ ಕಲರ್ ಎಲ್ಲೆಲ್ಲ ಇದೆಯೋ ಆ ಎಲ್ಲ ಕಡೆನೂ ಈ ಕಲರು ಜಾಸ್ತಿ ಲಿಫ್ಟ್ ಆಗುತ್ತೆ. ನೋಡ್ಬೋದು ನೀವು ಎಲ್ಲ ಕಡೆ ಸ್ಯಾಚುರೇಷನ್ ಜಾಸ್ತಿ ಆಯಿತು, ರೆಡ್ ಕಲರ್ ಜಾಸ್ತಿ ಆಯಿತು. ಅಕಸ್ಮಾತ್ ನೀವು ಅದೇ ಏನಾದರೂ ರೆಡ್ ಕಲರ್ನ ಫುಲ್ ಕಡಿಮೆ ಮಾಡ್ತಾ ಬಂದರೆ ಇವಾಗ ನೀವು ನೋಡ್ಬೋದು ಕಲರ್ ಇಲ್ಲಿ ಇಮೇಜಲ್ಲಿ ರೆಡ್ ಕಲರ್ ಎಲ್ಲೆಲ್ಲಿತ್ತೋ ಎಲ್ಲ ಕಮ್ಮಿ ಆಗೋಗಿದೆ. ಸೊ ಇದು ನಾರ್ಮಲಾಗಿ ಸಮಥಿಂಗ್ ಅರೌಂಡ್ 0ದಲ್ಲಿದ್ದರೆ ಕರೆಕ್ಟಾಗಿದೆ. ಅಕಸ್ಮಾತ್ ನಿಮ್ಗೆ ಸ್ಯಾಚುರೇಷನ್ ಏನೋ ಸಾಕಾಗಿಲ್ಲ, ಇಮೇಜಲ್ಲಿ ಸ್ಯಾಚುರೇಷನ್ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡಾಗ ಲೈಟಾಗಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾನು ಒಂದು 18% ಇನ್ಕ್ರೀಸ್ ಮಾಡಿದ್ದೀನಿ. ಲುಮಿನಾಸಿಟಿಯಲ್ಲಿ ಏನು ಕೈ ಇಡೋದು ಬೇಡ. ಆ್ಯಂಡ್ ನೆಕ್ಸ್ಟು ಯೆಲ್ಲೋ ಕಲರ್ಗೆ ಬರೋಣ. ಇವಾಗ ಇಮೇಜಲ್ಲಿ ಎಲ್ಲೆಲ್ಲ ಯೆಲ್ಲೋ ಕಲರ್ ಇದೆಯೋ ಅದನ್ನ ನಾವು ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಿದಷ್ಟು ಯೆಲ್ಲೋ ಕಲರ್ ನೋಡಿಬೋದು. ಇಲ್ಲಿ ಇಮೇಜಲ್ಲಿ ಈ ಸೈಡಲ್ಲೆಲ್ಲ ಯೆಲ್ಲೋ ಕಲರ್ಸ್ ಜಾಸ್ತಿ ಒಂಥರ ಸೇವಾಗಿ ಕಾಣಿಸ್ತಾ ಇದೆ. ಸೊ ನಾವು ಸ್ಯಾಚುರೇಷನ್ ನಮ್ಗೆ ಸ್ಯಾಚುರೇಷನ್ನೇ ಬೇಡ ಇದ್ರಲ್ಲಿ ಆ್ಯಕ್ಚುಲಾಗಿ. ಸೊ ಇದನ್ನು ರಿಡ್ಯೂಸ್ ಮಾಡಿಬಿಡ್ತೀನಿ. ಆ್ಯಂಡ್ ನೆಕ್ಸ್ಟು ಗ್ರೀನ್ ಕಲರ್ ನೋಡೋಣ, ಗ್ರೀನ್ ಕಲರ್ ಇದೆಯಾ ಇಮೇಜಲ್ಲಿ ಅಂತ. ಗ್ರೀನ್ ಕಲರು ಇದರಲ್ಲಿ ಇಮೇಜಲ್ಲಿ ಇಲ್ಲ. ಸೊ ನೆಕ್ಸ್ಟು ಡಾರ್ಕ್ ಬ್ಲೂ ನೋಡೋಣ. ಇದೊಂಥರ ಲೈಟಾಗಿ ನೋಡೋಕ್ಕೆ ಬ್ಲೂ ಥರನೇ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಕಲರ್ ಎಫೆಕ್ಟ್ ಆಗ್ತಾ ಇದೆ.
ನೀವು ಇಲ್ಲಿ ನೋಡೋದಾದರೆ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಿದಷ್ಟು ನೀವು ಈ ಕಲರ್ನ ಚೇಂಜ್ ಆಗೋದು ನೋಡ್ಬೋದು. ಇಲ್ಲಿ ನಾನು ಇವಾಗ ಸದ್ಯಕ್ಕೆ 0ದಲ್ಲೇ ಇಟ್ಕೊಳ್ತೀನಿ, ಕರೆಕ್ಟಾಗೇ ಇದೆ ಇದು. ಸೊ ಇವಾಗ ನೀವು ನೋಡ್ಬೋದು HSLನ ಆ್ಯಡ್ ಮಾಡಿದ್ದೀನಿ. ಇವಾಗ ಬರೀ HSL ಮಾತ್ರ ನೋಡೋಣ. HSLನ ತೆಗೆದಾಕಿದ್ರೆ ಹೆಂಗೆ ಕಾಣಿಸುತ್ತೆ ಇಮೇಜ್ ನೋಡಿ. ನೀವು ನೋಡ್ಬೋದು ಈ ಫೇಸಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಇವಾಗ ನಾನು HSLನ ಆನ್ ಮಾಡಿದಾಗ ಈ ಫೇಸ್ ಎಲ್ಲ ರೆಡ್ ಎಲ್ಲೆಲ್ಲಿ ಇದೆಯೋ ಅದು ಸ್ವಲ್ಪ ಲೈಟಾಗೆ ಸ್ಯಾಚುರೇಷನ್ ಇನ್ಕ್ರೀಸ್ ಆಗಿದೆ. ನೀವು ನೋಡ್ಬೋದು ರೆಡ್ ಸ್ವಲ್ಪ ಲೈಕ್ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದೆ. ಲೈಕ್ ಎಲ್ಲ ನೋಡೋದಾದ್ರೆ ಇಲ್ಲಿ ಲಿಪ್ಸ್ ಮೇಲೆ, ಸ್ಯಾರಿ ಮೇಲೆ ನೋಡಿ, ಜಸ್ಟ್ ನಾನು ಆನ್ ಮಾಡಿದಾಗ ನಿಪ್ಪಲು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ. ಲೈಕ್ ಸ್ಯಾಚುರೇಷನ್ ಇನ್ಕ್ರೀಸ್ ಆಗಿ. ಆಫ್ ಮಾಡಿದ್ರೆ ಅದರದ್ದು ಕಲರ್ ಎಲ್ಲ ಡಿಮ್ ಆಯಿತು. ಸೊ ಇವಾಗ ಕರ್ವ್ಸ್ ಅಡ್ಜಸ್ಟ್ಮೆಂಟ್ಸ್ನು ಆನ್ ಮಾಡೋಣ. ಇವಾಗ ಕರ್ವ್ಸ್ ಆನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಜಾಸ್ತಿ ಒಂಥರ ಲೈಕ್ ಓವರ್ ಆಗಿರೋ ಥರ ಕಾಣಿಸ್ತು. ಅಕಸ್ಮಾತ್ ನಿಮಗೆ ಮತ್ತೆ ಏನಾದರೂ ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು, ಕರ್ವ್ಸ್ ಅಡ್ಜಸ್ಟ್ಮೆಂಟ್ಸಲ್ಲಿ ಓಕೆ ನಾನು ಜಾಸ್ತಿ ತಪ್ಪು ಮಾಡಿಬಿಟ್ಟೆ ಅಂತ ಏನಾದರೂ ಅನಿಸಿದ್ರೆ ನೀವು ಜಸ್ಟ್ ಇಲ್ಲಿ ಕರ್ವ್ಸ್ ಅಡ್ಜಸ್ಟ್ಮೆಂಟ್ ಮೇಲೆ ಇಲ್ಲಿ ಬಾಕ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಮತ್ತೆ ಈ ವಿಂಡೋ ಪಾಪ್ ಆಗುತ್ತೆ. ಸೊ ನೀವು ಜಸ್ಟ್ ಬ್ರೈಟರ್ ಪಾರ್ಟ್ನ ಲೈಟಾಗಿ ಇನ್ನೂ ಸ್ವಲ್ಪ ರೆಡ್ಯೂಸ್ ಮಾಡಿ ಆ್ಯಂಡ್ ಡಾರ್ಕರ್ ಪಾರ್ಟ್ನ ಲೈಟಾಗಿ ಮತ್ತೆ ರೆಡ್ಯೂಸ್ ಮಾಡಿದ್ರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀವಿ. ಇವಾಗ ನಿಮಗೆ ಇಮೇಜ್ ಒಂದು ಸ್ವಲ್ಪ ಫಸ್ಟಿಗಿಂತ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು HSL. ಇವಾಗ ನಾವು ಕರ್ವ್ ಅಡ್ಜಸ್ಟ್ಮೆಂಟ್ಸ್ನ ಯೂಸ್ ಮಾಡಿ ಸಬ್ಜೆಕ್ಟ್ನ ಮಾತ್ರ ಹೆಂಗೆ ಸ್ವಲ್ಪ ಹೈಲೈಟಾಗಿ ತೋರಿಸೋದು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ಸ್ವಲ್ಪ ಡಲ್ ಮಾಡೋದು ಅಂತ ನೋಡೋದಾದರೆ ಫಸ್ಟು ನಾವು ಇವಾಗ ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿಬಿಡೋಣ. ಕರ್ವ್ಸ್ ಡಿಲೀಟ್ ಮಾಡೋಣ. ಇದನ್ನು ಡಿಲೀಟ್ ಮಾಡೋಕ್ಕೆ ನೀವು ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡಿಲೀಟ್ ಆಗಿಬಿಡುತ್ತೆ. ಈಗ ನಿಮ್ಮ ಹತ್ರ ಇಮೇಜ್ ಇದೆ. ಇವಾಗ ಈ ಇಮೇಜಲ್ಲಿ ನಿಮಗೆ ಇವಾಗ ಸಬ್ಜೆಕ್ಟ್ನ ಹೈಲೈಟಾಗಿ ತೋರಿಸ್ಬೇಕು, ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಡಾರ್ಕ್ ಮಾಡಬೇಕು, ಡಾರ್ಕ್ ಕಲರ್ ಸ್ವಲ್ಪ ಶೇಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವಾಗ ಏನಿಲ್ಲ, ಡೈರೆಕ್ಟ್ ಮತ್ತೆ ವಾಪಸ್ ಅಡ್ಜಸ್ಟ್ಮೆಂಟ್ಸಿಗೆ ಬನ್ನಿ. ಅಡ್ಜಸ್ಟ್ಮೆಂಟ್ಸಲ್ಲಿ ಮತ್ತೆ ಕರ್ವ್ಸ್ ಓಪನ್ ಮಾಡ್ಕೊಳ್ಳಿ. ಕರ್ವ್ಸಲ್ಲಿ ನಿಮಗೆ ನಾರ್ಮಲಾಗಿ ಮತ್ತೆ ಸೇಮ್ ಇದೇ ಥರ ಬರುತ್ತೆ. ಇವಾಗ ಇದನ್ನು ಡಾರ್ಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಸ್ವಲ್ಪ ಇಲ್ಲಿ ನೋಡ್ಬೋದು ಡಾರ್ಕಾಗಿ ಕಾಣಿಸ್ತಿದೆ. ಸಬ್ಜೆಕ್ಟ್ನ ನೀವು ಇವಾಗ ಸದ್ಯಕ್ಕೆ ಇಗ್ನೋರ್ ಮಾಡಿ. ಇವಾಗ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿದೆ. ನಿಮ್ಗೆ ಇಷ್ಟು ಡಾರ್ಕ್ ಸಾಕಾಗಿಲ್ಲ, ನಿಮ್ಗೆ ಇನ್ನೂ ಡಾರ್ಕ್ ಆಗಬೇಕಂತ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಅಡ್ಜಸ್ಟ್ಮೆಂಟ್ ಕರ್ವ್ನ. ಇವಾಗ ಅಡ್ಜಸ್ಟ್ಮೆಂಟ್ ಕರ್ವ್ನ ಕ್ಲೋಸ್ ಮಾಡಿಕೊಂಡು ಇವಾಗ ಇಲ್ಲಿ ಲೆಫ್ಟ್ ಸೈಡ್ ಟೂಲ್ಸ್ ಹತ್ರ ಬಂದರೆ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ. ಇಲ್ಲಿ ಪೇಂಟ್ ಬ್ರಷ್ ಅಂತ ಒಂದು ಆಪ್ಷನ್ ಇದೆ. ಪೇಂಟ್ ಬ್ರಷ್ ನೀವು ಓಪನ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ B ಅಂತ ಕ್ಲಿಕ್ ಮಾಡಿದ್ರು ಓಪನ್ ಆಗುತ್ತೆ. ಇಲ್ಲಾಂದ್ರೆ ನೀವು ಜಸ್ಟ್ ಇಲ್ಲಿ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಮೂವ್ ಬಟನಲ್ಲಿ ಇದ್ದೆ, ನಾನು ಇವಾಗ ಬಂದು ಇದನ್ನು ಕ್ಲಿಕ್ ಮಾಡಿನೇ ಸೆಲೆಕ್ಟ್ ಮಾಡಬೇಕಂದ್ರೆ ಏನೂ ಇಲ್ಲ, ನೀವು ಜಸ್ಟ್ ಇಲ್ಲಿ ಇರ್ತೀರಾ, ಜಸ್ಟ್ B ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನಿಮ್ಗೇನು ಆಪ್ಷನ್ಸ್ ಕಾಣಿಸ್ತಾ ಇದೆಯಲ್ಲ, ಇದು 2 ಪಿಕ್ಸೆಲ್ ಅಂತ ಇಲ್ಲಿದೆಯಲ್ಲ, ಇದು ಬಂದ್ಬಿಟ್ಟು ನಿಮ್ಮದು ಬ್ರಷ್ದು ಸೈಜು ಇಂಡಿಕೇಟ್ ಮಾಡುತ್ತೆ. ಇವಾಗ ಅಕಸ್ಮಾತ್ ನೀವೇನಾದರೂ ಈ ಸೈಜ್ನ ಇಷ್ಟು ಲೈಕ್ 900 ಪಿಕ್ಸೆಲ್ ಅಂತ ಏನಾದರೂ ಇಟ್ಟರೆ ನೀವು ನೋಡ್ಬೋದು ಬ್ರಷ್ ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ. ಅದೇ ಅಕಸ್ಮಾತ್ ನೀವೇನಾದರೂ ಒಂದು 35 ಪಿಕ್ಸೆಲ್ ಅಂತಂದರೆ ನೀವು ಬ್ರಷ್ ಸೈಜು ನೀವು ನೋಡ್ಬೋದು ಬ್ರಷ್ ಸೈಜು ಎಷ್ಟು ಚಿಕ್ಕದಾಗಿದೆ ಅಂತ. ಸೊ ಇದು ಲೈಕ್ ಬ್ರಷ್ದು ಸೈಜ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಲೆಫ್ಟ್ ಸೈಡ್ ಲಾಸ್ಟಲ್ಲಿ ಇರೋದು. ಆ್ಯಂಡ್ ಇದು ಬಂದು ನಿಮ್ಮದು ಬ್ರಷ್ದು ಒಪಾಸಿಟಿ ಎಷ್ಟು ಬೇಕೋ ಅದನ್ನ ಅಷ್ಟು ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಬಂದರೆ ಇದಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದು ಇಲ್ಲಿರೋ ಹಾರ್ಡ್ನೆಸ್ನ 0 ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಫ್ಲೋನ ಸ್ವಲ್ಪ ಒಂದು 30 ರೇಂಜ್ಗೆ ಡಿಕ್ರೀಸ್ ಮಾಡ್ಕೊಳ್ಳಿ. ಡಿಕ್ರೀಸ್ ಮಾಡ್ಕೊಂಡ್ಮೇಲೆ ಲೈಕ್ ಇವಾಗ ನಿಮಗೆ ಸಬ್ಜೆಕ್ಟ್ನ ಮಾತ್ರ ಬ್ರೈಟಾಗಿ ತೋರಿಸ್ಬೇಕಲ್ವ. ಇವಾಗ ಕಂಪ್ಲೀಟ್ ಇಮೇಜ್ ಬಂದು ನಿಮಗೆ ಡಾರ್ಕಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ನಿಮಗೆ ಇಲ್ಲಿ ಕಲರ್ಸಲ್ಲಿ ಕಲರ್ಸ್ ಕಾಣಿಸ್ತಿದೆ. ಇಲ್ಲಿ ಬ್ಲ್ಯಾಕ್ ಒಂದು ಕಾಣಿಸ್ತಾ ಇದೆ ಮತ್ತು ಇಲ್ಲೊಂದು ವೈಟ್ ಒಂದು ಕಾಣಿಸ್ತಿದೆ. ಈ ಬ್ಲ್ಯಾಕ್ ಏನು ಮಾಡುತ್ತಂದರೆ ಇವಾಗ ನೀವು ಪೇಂಟ್ನ ಸೆಲೆಕ್ಟ್ ಮಾಡಿದ್ದೀರಲ್ಲ, ಇವಾಗ ಬ್ಲ್ಯಾಕ್ ಕಲರ್ ಪೇಂಟು ಸೆಲೆಕ್ಟ್ ಆಗಿದೆ. ಯಾವುದರಲ್ಲಿ ಕರ್ವ್ಸ್ ಅಡ್ಜಸ್ಟ್ಮೆಂಟ್ಸಲ್ಲಿ ಬ್ಲ್ಯಾಕ್ ಕಲರ್ ಪೇಂಟು ಸೆಲೆಕ್ಟ್ ಆಗಿದೆ. ಇವಾಗ ನೀವು ಇದನ್ನೆಲ್ಲಾದರೂ ಈ ಥರ ಜಸ್ಟು ನಾರ್ಮಲಾಗಿ ಇದನ್ನು ಹಿಂಗೆ ರಬ್ ಮಾಡಿದ್ರೆ ಆ ಬ್ಲ್ಯಾಕ್ ಕಲರ್ನ ನೀವು ಎಲ್ಲೆಲ್ಲ ಈ ಥರ ರಬ್ ಮಾಡ್ತಿರೋ ಅಲ್ಲಿ ಆ ಏರಿಯಾದಲ್ಲಿ ಏನೆಲ್ಲ ಲೈಕ್ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡಿರ್ತೀರೋ ಅದೆಲ್ಲ ಹೋಗ್ಬಿಡುತ್ತೆ. ನೀವು ಇಲ್ಲಿ ನೋಡ್ಬೋದು ನಾನು ಅಲ್ಲಿ ಚೇಂಜ್ ಮಾಡ್ತಾ ನಿಮ್ಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ. ಬ್ಲ್ಯಾಕ್ ಕಲರ್ ಪೇಂಟ್ ಹೊಡೆದಿರೋ ಜಾಗದಲ್ಲಿ ನೀವು ಆ ಶ್ಯಾಡೋಸ್ದು ಕಮ್ಮಿ ಆಗ್ತಾ ಬರ್ತಾಯಿದೆ. ಸೊ ಆ್ಯಕ್ಚುಲಿ ನಮಗೆ ಇಲ್ಲಿ ಕಮ್ಮಿ ಆಗೋದು ಬೇಡ, ನಮಗೆ ಸಬ್ಜೆಕ್ಟ್ನ ಹೈಲೈಟಾಗಿ ತೋರಿಸ್ಬೇಕಲ್ವಾ. ಸೊ ಇವಾಗ ನೀವು ಸಬ್ಜೆಕ್ಟ್ ಮೇಲೆ ಇದನ್ನು ಸುಮ್ಮನೆ ಬ್ರಷ್ ಲೈಕ್ ಈ ಪೇಂಟ್ ಇದನ್ನು ಇಟ್ಕೊಂಡು ಲೈಕ್ ಸುಮ್ಮನೆ ಈ ಥರ ಇದು ಮಾಡಿ ಸ್ವಲ್ಪ ಫ್ಲೋನ ಲೈಟಾಗಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಬ್ರಷ್ ಸೈಜು ಎಷ್ಟಿದೆಯೋ ಅಷ್ಟೇ ಇರಲಿ. ಇವಾಗ ನಾವು ಈ ಲೈಕ್ ಲಾರ್ಜರ್ ಪಾರ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಬ್ರಷ್ ಸೈಜ್ನ ಇನ್ಕ್ರೀಸ್ ಮಾಡಿಕೊಂಡು ಈಸಿಯಾಗಿ ಕೆಲಸ ಮಾಡಿಸ್ಕೊಳ್ಳಿ. ಇವಾಗ ನೋಡ್ಬೋದು ನೀವು
ಬ್ಯಾಕ್ ಗ್ರೌಂಡ್ ಎಲ್ಲ ಡಾರ್ಕ್ ಆಗೇ ಇದೆ. ನಾನೀಗ ಪೇಂಟ್ ಮಾಡಿದ್ದೀನಲ್ಲ ಬ್ಲ್ಯಾಕ್ ಕಲರು, ಆ ಪೇಂಟ್ ಮಾಡಿರೋ ಜಾಗದಲ್ಲೆಲ್ಲ ಲೈಕ್ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ನಾನು ಎಲ್ಲೆಲ್ಲ ಪೇಂಟ್ ಮಾಡಿಲು ಅಲ್ಲೆಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡಿದಾಗ ಡಾರ್ಕ್ ಮಾಡಿದ್ರೆ ಅದೆಲ್ಲ ಡಾರ್ಕ್ ಆಗೇ ಇದೆ. ಅಕಸ್ಮಾತ್ ನೀವು ಮಾಡಿ ಈ ಥರ ಲೈಕ್ ಚೇಂಜಸ್ ಮಾಡಬೇಕಾದ್ರೆ ನೀವೇನಾದ್ರು ಬೈ ಮಿಸ್ಟೇಕ್ ಈ ಥರ ಹಿಂಗೆ ಮಾಡಿಬಿಟ್ರಿ, ಇವಾಗ ಇದು ಡಾರ್ಕ್ ಆಗಿದ್ದ ಜಾಗ ಏನಾದರೂ ಬ್ರೈಟ್ ಆಗೋಯ್ತು ಅಂದರೆ ಇದನ್ನ ನೋಡೋಕೆ ಒಳ್ಳೆ ಅಸಹ್ಯವಾಗಿ ಕಾಣಿಸ್ತಾ ಇದ್ರೆ ಇವಾಗ ಇದನ್ನ ರಿಮೂವ್ ಮಾಡೋದು ಈಸಿ. ಇವಾಗ ಇಲ್ಲಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿದ್ದೀರಾ, ಈ ಬ್ಲ್ಯಾಕ್ ಕಲರ್ ಏನು ಮಾಡುತ್ತೆ, ನೀವು ಯಾವ್ದ್ರ ಮೇಲೆಲ್ಲ ಇದು ಮಾಡ್ತೀವೋ ಅದ್ರ ಕೆಳಗಡೆ ಏನೇನು ಇದೆಯೋ ಅದನ್ನೆಲ್ಲ ಹೋಗಿಸ್ಬಿಡುತ್ತೆ. ಅಂದರೆ ನೀವು ಆಲ್ರೆಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಕರ್ವ್ ಹಾಕಿದ್ರಿ, ಅದ್ರ ಮೇಲೆ ನೀವು ಈ ಬ್ಲ್ಯಾಕ್ ಕಲರ್ ಪೇಂಟ್ನ ನೀವು ಇದು ಮಾಡಿದಕ್ಕೋಸ್ಕರ ನೀವು ಏನು ಲೈಕ್ ರೆಡ್ಯೂಸ್ ಮಾಡಿದ್ರೋ ಆ ರೆಡ್ಯೂಸ್ ಮಾಡಿರೋ ಶ್ಯಾಡೋಸ್ ಎಲ್ಲ ಹೋಗ್ಬಿಡ್ತು. ಅಕಸ್ಮಾತ್ ನೀವು ಬೈ ಮಿಸ್ಟೇಕ್ ನೀವು ಇಲ್ಲಿ ಮಾಡಿದಿರಲ್ಲ ಇದನ್ನ ಹೋಗ್ಸಕ್ಕೆ ಇವಾಗ ಸೇಮ್ ಅದೇ ತರ ನೀವು ವೈಟ್ ಕಲರ್ಗೆ ಚೇಂಜ್ ಮಾಡ್ಕೋಬೇಕು. ಇವಾಗ ವೈಟ್ ಕಲರ್ಗೆ ಚೇಂಜ್ ಮಾಡ್ಕೊಂಡು ಇವಾಗ ಹೋಗಿರೋದನ್ನ ವಾಪಸ್ ತರಿಸ್ಬೇಕು. ವಾಪಸ್ ತರ್ಸಕ್ಕೆ ಏನಿಲ್ಲ, ನೀವು ಜಸ್ಟ್ ಈ ಪೇಂಟ್ ನ ವೈಟ್ ಕಲರ್ಗೆ ಚೇಂಜ್ ಮಾಡ್ಕೊಂಡು ನೀವು ಜಸ್ಟ್ ಸೇಮ್ ಅದೇ ತರ ಮತ್ತೆ ವಾಪಸ್ ಅದ್ರ ಮೇಲೆ ಈ ತರ ಪೇಂಟ್ ಮಾಡಿದ್ರೆ ಇವಾಗ ನೀವು ನೋಡ್ಬೋದು ನೀವು ಎಲ್ಲೆಲ್ಲೆಲ್ಲ ಅದು ವಾಪಸ್ ಬಂದಿತ್ತು ಅದೆಲ್ಲ ವಾಪಸ್ಸು ನೀವು ಇದು ಪೇಂಟ್ ಮಾಡಿದಾಗ ವಾಪಸ್ ಅದು ಶ್ಯಾಡೋಗೆ ಚೇಂಜ್ ಆಯಿತು. ಅಕಸ್ಮಾತ್ ನಿಮಗೆ ನೀವು ನೋಡ್ಬೋದು ಇಲ್ಲೆಲ್ಲ ಸೈಡಲ್ಲೆಲ್ಲ ಸ್ವಲ್ಪ ಹಂಗಂಗೆ ಇದೆ. ಅಕಸ್ಮಾತ್ ನೀವು ಅದೆಲ್ಲ ಕರೆಕ್ಟಾಗಿ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಸ್ವಲ್ಪ ನಿಮ್ಮದು ಪಿಕ್ಸಲ್ ಸೈಜ್ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿಕೊಂಡು ಲೈಕ್ ನೀವು ಸ್ವಲ್ಪ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೆ ನೀವು ಎಡ್ಜಸ್ ಎಲ್ಲ ಈ ಥರ ನಿಮ್ಮ ಹತ್ರ ಟೈಮ್ ಇದೆ ನಾನು ಮಾಡ್ತೀನಿ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ತೋರಿಸೋಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಟೈಮ್ ಇದೆ ನಾನು ಮಾಡ್ಬೋದು, ಲೈಕ್ ನಾನು ಪ್ರೊಫೆಷ್ನಲ್ ಆಗಿ ಮಾಡ್ತಾಯಿದ್ದೀನಿ ಅಂದರೆ ನೀವು ಜಸ್ಟ್ ಇದನ್ನು ಸ್ವಲ್ಪ ಈ ಥರ ಪೇಂಟ್ ಮಾಡ್ಕೊಳ್ಳಿ. ಫ್ಲೋನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಜಸ್ಟ್ ಮಾಡ್ತಾ ಹೋಗಿ, ಅವಾಗ ನಿಮ್ದು ಇಮೇಜ್ ಬಂದ್ಬಿಟ್ಟು ಸೆಟ್ ಆಗುತ್ತೆ. ಈಗ ನಾವು ಇದು ನೋಡಿದೆಲ್ಲ ಬಂದು ಕರ್ವ್ಸ್ ಅಡ್ಜಸ್ಟ್ಮೆಂಟ್ನ ಯೂಸ್ ಮಾಡಿ ಹೆಂಗೆ ನಾವು ಸಬ್ಜೆಕ್ಟ್ನ ಹೈಲೈಟ್ ಆಗಿ ತೋರಿಸೋದು ಅಂತ. ಅದಕ್ಕೇನಿಲ್ಲ, ನಾವು ಜಸ್ಟ್ ಫಸ್ಟ್ ಏನು ಮಾಡ್ತೀವಿ, ಪೇಂಟ್ ಬ್ರಷ್ನ ಓಪನ್ ಮಾಡ್ಕೊಳ್ತೀವಿ, ಹಾರ್ಡ್ನೆಸ್ನ ಫುಲ್ಲಾಗಿ 0 ಆಗಿ ಇಡ್ತೀವಿ, ನಮಗೆ ಎಷ್ಟು ಫ್ಲೋ ಬೇಕೋ ಅಷ್ಟು ಫ್ಲೋನ ಸೆಟ್ ಮಾಡ್ಕೊಳ್ತೀವಿ. ಆ್ಯಂಡ್ ನಮಗೆ ಎಷ್ಟು ಬ್ರಷ್ ಸೈಜ್ ಬೇಕು, ಲೈಕ್ ನಮಗೆ ಬ್ರಷ್ ಸೈಜ್ ದೊಡ್ಡದಾಗಿ ಬೇಕಾ ಇಲ್ಲ ಚಿಕ್ಕದಾಗಿ ಬೇಕಾ ಅಂತ ನೋಡಿಕೊಂಡು ನಮ್ಮ ಇಮೇಜ್ ಪ್ರಕಾರ ನಾವು ಇದನ್ನ ಸೆಟ್ ಮಾಡ್ಕೋಬಹುದು. ಈ ಬ್ರಷ್ ಸೈಜ್ನ ರೆಡ್ಯೂಸ್ ಮಾಡೋಕ್ಕೆ ಮತ್ತು ದೊಡ್ಡದು ಮಾಡೋಕ್ಕೆ ಇಲ್ಲೇ ಬರಬೇಕಾ ಅಂತ ಕೇಳಿದ್ರೆ ಅದೆಲ್ಲ ಏನಿಲ್ಲ. ನಾರ್ಮಲ್ ಆಗಿ ನಿಮ್ಮ ಕೀಬೋರ್ಡ್ ಮೇಲೆ ಇರೋ ಬ್ರಾಕೆಟ್ನ ಕ್ಲಿಕ್ ಮಾಡ್ತಾ ಬಂದರೆ ನಿಮ್ಮದು ರೈಟ್ ಸೈಡ್ ಬ್ರಾಕೆಟ್ ಕ್ಲಿಕ್ ಮಾಡ್ತಾ ಬಂದರೆ ನಿಮ್ಮದು ಲೈಕ್ ಇದು ದೊಡ್ಡದಾಗ್ತಾ ಬರುತ್ತೆ. ಅಕಸ್ಮಾತ್ ಅದೇನಾದರೂ ಲೆಫ್ಟ್ ಸೈಡ್ ಇರೋ ಬ್ರಾಕೆಟ್ನ ಕ್ಲಿಕ್ ಮಾಡ್ತಾ ಬಂದರೆ ನಿಮ್ಮದು ಬ್ರಷ್ ಸೈಜ್ ಬಂದು ಚಿಕ್ಕದಾಗ್ತಾ ಬರುತ್ತೆ. ಇವಾಗ ನಮಗೆ ಅರ್ಥ ಆಯಿತು, ನಾವು ನಾರ್ಮಲ್ ಆಗಿ ಏನೇನು ನೋಡಿದ್ವಿ. ಇವಾಗ ಟೂಲ್ಸ್ ಅಲ್ಲಿ ನೋಡೋದಾದ್ರೆ ಪೇಂಟ್ ಬ್ರಷ್ ನೋಡಿದ್ವಿ, ಪೇಂಟ್ ಬ್ರಷ್ನ ಯೂಸ್ ಮಾಡಿ ಬ್ಲ್ಯಾಕ್ ಕಲರ್ ಆದರೆ ಅದ್ರೊಳಗಡೆ ಕೆಳಗಡೆ ಇರೋದು ಎಲ್ಲ ಏನೇನು ಇದೆಯೋ ಅದೆಲ್ಲ ಇನ್ವಿಸಿಬಲ್ ಆಗುತ್ತೆ. ಅದೇ ವೈಟ್ ಕಲರ್ ಆದರೆ ಅದ್ರೊಳಗಡೆ ಏನೇನೆಲ್ಲ ಇದೆಯೋ ಅದನ್ನ ವಾಪಸ್ ಮತ್ತೆ ತರಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅದೇ ವೈಟ್ ಕಲರ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನಾನು ಏನಾದರೂ ಮತ್ತೆ ಈ ಸಬ್ಜೆಕ್ಟ್ ಮೇಲೆ ಪೇಂಟ್ ಮಾಡಿದ್ರೆ ಮತ್ತೆ ವಾಪಸ್ ನಾನು ಆವಾಗಲೇ ಏನೇನೆಲ್ಲ ತೆಗೆದಲ್ಲ ಆ ಕರ್ವ್ಸ್ ಎಲ್ಲ ಶ್ಯಾಡೋಸ್ ಎಲ್ಲ ಏನೆಲ್ಲ ತೆಗೆದೆ ಅದು ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನಗೆ ವಾಪಸ್ ನಮ್ಮ ಬೈ ಮಿಸ್ಟೇಕ್ ಇಲ್ಲೆಲ್ಲ ಇದು ಮಾಡಿಬಿಟ್ಟೆ, ನನಗೆ ಇದನ್ನು ವಾಪಸ್ ತೆಗಿಬೇಕು, ನನಗೆ ಈ ಶ್ಯಾಡೋಸ್ ಇದ್ರ ಮೇಲೆ ಬರಬಾರ್ದು, ಇದ್ರ ಮೇಲೆ ಲೈಕ್ ಸ್ಟಾರ್ಟಿಂಗ್ ಹಿಂಗಿತ್ತು ಇಮೇಜ್ ಹಂಗೆ ಇರಬೇಕು, ಬರೀ ಬ್ಯಾಕ್ಗ್ರೌಂಡ್ ಮಾತ್ರನೇ ಅದು ಬರಬೇಕಾಗಿತ್ತು, ಬೈ ಮಿಸ್ಟೇಕ್ ಇಲ್ಲಿ ಮಾಡಿಬಿಟ್ಟೆ ಅಂದಾಗ ವಾಪಸ್ ಏನಿಲ್ಲ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬ್ರಷ್ ಸೈಜ್ ಎಷ್ಟು ಬೇಕೋ ಅಷ್ಟು ಲೈಕ್ ಬ್ರ್ಯಾಕೆಟ್ಸ್ನ ಒತ್ತಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇದ್ರ ಮೇಲೆ ನೀವು ಈ ಥರ ಕರೆಕ್ಟಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಈ ಥರ ಜಸ್ಟ್ ರಬ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇಲ್ಲಿ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ನೀವು ಎಲ್ಲೆಲ್ಲ ಈ ಬ್ಲ್ಯಾಕ್ ಕಲರ್ನ ನೀವು ಪೇಂಟ್ ಮಾಡಿದ್ದೀರ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೋಬೋದು. ನಾನು ಬ್ಲ್ಯಾಕ್ ಕಲರ್ ಎಲ್ಲೆಲ್ಲ ಪೇಂಟ್ ಮಾಡಿದ್ದೀನೋ ಅಲ್ಲೆಲ್ಲ ಕರೆಕ್ಟಾಗೇ ಇದೆ. ಈ ವೈಟ್ ಕಲರ್ ಏನು ಕಾಣಿಸ್ತಾ ಇದೆಯೋ ಅದೆಲ್ಲ ಬಂದ್ಬಿಟ್ಟು ನಿಮ್ಮದು ಶ್ಯಾಡೋಸು. ನೀವು ಈ ಕರ್ವ್ಸ್ ಅಡ್ಜಸ್ಟ್ಮೆಂಟ್ಸಲ್ಲಿ ನೀವು ಶ್ಯಾಡೋಸ್ ಆ್ಯಡ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ಬ್ಯಾಕ್ಗ್ರೌಂಡಲ್ಲೇ ಆ್ಯಡ್ ಆಗಿದೆ. ಸೊ ಇದು ಬಂದು ಬೇಸಿಕ್ಕು, ಫಸ್ಟ್ ಡೇನೇ ಎಲ್ಲ ಕಲಿಯೋಕ್ಕಾಗಲ್ಲ. ಡೇ ಬೈ ಡೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಇದು ಬಂದ್ಬಿಡುತ್ತೆ. ಈಸಿನೇ ಇದು, ಜಾಸ್ತಿ ಅಷ್ಟೊಂದೇನು ಕಷ್ಟ ಏನಿಲ್ಲ. ಇವಾಗ ನೆಕ್ಸ್ಟ್ ಬಂದು ಒಂದು ಫೋಟೋದಲ್ಲಿ ನಿಮ್ಗೆ ಏನಾದರೂ ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ ಅದನ್ನ ರಿಮೂವ್ ಮಾಡಬೇಕು. ನಾನಿವಾಗ ಈ ಬೊಟ್ನ ತೆಗಿಬೇಕು. ಈ ಬೊಟ್ನ ತೆಗಿಯೋದು ಹೆಂಗಪ್ಪ ಅಂದರೆ ನೀವು ಫಸ್ಟು ಇಲ್ಲಿ ಕೆಳಗಡೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಪಿಕ್ಸೆಲ್ ಲೇಯರ್ ಅಂತ ಒಂದು ಆಪ್ಷನ್ ಇದೆ. ಪಿಕ್ಸೆಲ್ ಲೇಯರ್ ಮೇಲೆ ಈ ಥರ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಈ ಇಮೇಜ್ ಮೇಲೆ ಪಿಕ್ಸೆಲ್ ಲೇಯರ್ ಆ್ಯಡ್ ಆಗುತ್ತೆ. ಯಾವುದೇ ಇಮೇಜ್ ಮೇಲೆ ನೀವೇನಾದರೂ ಇದನ್ನ ಏನಾದರೂ ತೆಗಿಬೇಕು ಏನೋ ಮಾಡಬೇಕು ಅಂದಾಗ ಯಾವತ್ತೂ ಅಷ್ಟೇ ಪಿಕ್ಸೆಲ್ ಲೇಯರ್ ಬಂದ್ಬಿಟ್ಟು ನಿಮ್ಮ ಇಮೇಜ್ ಮೇಲೆಗಡೆನೇ ಇರಬೇಕು. ಇವಾಗ ಪಿಕ್ಸೆಲ್ ಲೇಯರ್ ಇಲ್ಲಿದೆ. ಇವಾಗ ಪಿಕ್ಸೆಲ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಇದೆ, ಇನ್ ಪೇಂಟಿಂಗ್ ಬ್ರಷ್ ಟೂಲ್ ಅಂತ ಇದೆ. ಅದಕ್ಕೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು J ಅಂತ. ಸೊ ನಾನು ಜಸ್ಟ್ ಇಲ್ಲಿ ನೀವು ಅದ್ಮೇಲೆ ಕೆಳಗಡೆ ಇಲ್ಲಿ ಆ್ಯರೋ ಇದೆಯಲ್ಲ, ಈ ಆ್ಯರೋ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಳಗಡೆ ಇಷ್ಟು ಆಪ್ಷನ್ಸ್ ಕಾಣಿಸುತ್ತೆ. ಸೊ ನೀವು ಎಲ್ಲ ಇದರಲ್ಲೂ ನೋಡ್ಬೋದು. ನೀವು ಇಲ್ಲಿ ಆ್ಯರೋ ಎಲ್ಲೆಲ್ಲೆಲ್ಲ ಇದೆಯೋ ಅದ್ರ ಕೆಳಗಡೆ ತುಂಬ ಆಪ್ಷನ್ಸ್ ಇದೆ. ನೀವು ಅದನ್ನೆಲ್ಲ ಫ್ರೀಯಾಗಿ ಇರ್ಬೇಕಾದ್ರೆ ಸುಮ್ಮನೆ ಒಂದು ಸತಿ ತೆಗೆದು ನೋಡಿ. ಸೊ ಸದ್ಯಕ್ಕೆ ಇವಾಗ ನಮಗೆ ಅದೆಲ್ಲ ನಾವು ಇವಾಗ ನೋಡಲ್ಲ. ಸೊ ನಾವು ಜಸ್ಟ್ ಇವಾಗ ಇನ್ ಪೇಂಟಿಂಗ್ ಬ್ರಷ್ ಬಗ್ಗೆ ಮಾತನಾಡೋಣ. ಇನ್ ಪೇಂಟಿಂಗ್ ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಸೆಲೆಕ್ಟ್ ಮಾಡಿಕೊಂಡು ನಾನು ಇವಾಗ ಬ್ರಷ್ ಸೈಜ್ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ, ಇಲ್ಲ ಕರೆಕ್ಟಾಗಿ ಒಳಗಡೆ ಇದೆ. ಇವಾಗ ನನಗೆ
ಇದು ಮಾತ್ರ ಬೇಡ, ಏನದು ಈ ಬೊಟ್ಟು ಮಾತ್ರ ಬೇಡ. ಇವಾಗ ನೀವು ಮೇಲೆ ನೋಡ್ಬೋದು ಫ್ಲೋ ಬಂದ್ಬಿಟ್ಟು 80% ಇದೆ, ಇನ್ನು ಮಿಕ್ಕಿದೆಲ್ಲ ಅಲ್ಲಿ ಹಾರ್ಡ್ನೆಸ್ 0 ಇದೆ. ನಾನು ಜಸ್ಟ್ ಇಲ್ಲಿ ನಾನು ಇಲ್ಲಿ ಈ ರೆಡ್ ಕಲರ್ ಈ ಥರ ನಾನು ಪೇಂಟ್ ಮಾಡ್ತೀನಿ. ಪೇಂಟ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಇಲ್ಲಿ ಬೊಟ್ಟು ಕಾಣಿಸ್ತಾ ಇಲ್ಲ. ಇದು ಆ ಬೊಟ್ಟನ್ನ ತೆಗೆದಾದ್ಮೇಲೆ ಇಮೇಜು ಇದನ್ನ ಇಲ್ಲಿ ಈ ಐ ಬಟನ್ ಥರ ಕಾಣಿಸ್ತಾ ಇದೆಯಲ್ಲ, ನೀವು ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಈ ಲೇಯರ್ ಡಿಸೇಬಲ್ ಆಗುತ್ತೆ. ಡಿಸೇಬಲ್ ಆದರೆ ನಿಮಗೆ ಫಸ್ಟ್ ಇಮೇಜ್ ಒರಿಜಿನಲ್ ಆಗಿ ಹೆಂಗಿತ್ತು ಹಂಗೆ ಕಾಣಿಸುತ್ತೆ. ಇವಾಗ ಅನೇಬಲ್ ಮಾಡಿದ್ರೆ ನಿಮಗೆ ಆ ಬೊಟ್ಟು ಹೋಗುತ್ತೆ, ಇದನ್ನು ಡಿಸೇಬಲ್ ಮಾಡಿದ್ರೆ ನಿಮ್ಗೆ ವಾಪಸ್ ಬೊಟ್ಟು ಕಾಣಿಸುತ್ತೆ. ಇವಾಗ ನೀವು ನೋಡ್ಬೋದು ಈಸಿಯಾಗಿ ನಿಮ್ಮ ಬೊಟ್ಟು ಬಂದು ರಿಮೂವ್ ಆಯಿತು. ನಿಮಗೆ ಬೇರೆ ಏನಾದರೂ ಇದರಲ್ಲಿ ಇಮೇಜಲ್ಲಿ ರಿಮೂವ್ ಮಾಡಬೇಕು ಏನಾದರೂ ಮಾಡಬೇಕು ಅಂದರೆ ಇವಾಗ ನೀವು ಹೈ ಹತ್ರ ನೋಡಿದ್ರೆ ಇಲ್ಲಿ ಒಂಥರ ಬ್ಲ್ಯಾಕ್ ಆಗಿಲ್ಲ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಅದನ್ನ ಚೇಂಜ್ ಮಾಡಬೇಕಂದ್ರೆ ಇವಾಗ ನೀವು ಜಸ್ಟ್ ಏನಿಲ್ಲ ನಿಮ್ಮದು ಬ್ರಷ್ ಸೈಜ್ನ ಕಮ್ಮಿ ಮಾಡ್ಕೊಳ್ಳಿ, ಎಕ್ಸಾಕ್ಟಾಗಿ ಇಲ್ಲಿ ಡ್ರಾ ಮಾಡಿ ಆ್ಯಂಡ್ ರಿಮೂವ್ ಮಾಡಿ ಅಷ್ಟೇ. ಅಲ್ಲಿ ಆ ಬ್ಲ್ಯಾಕ್ ಕಲರ್ ಸ್ಪಾಟ್ ಇತ್ತಲ್ಲ ಆ ಸ್ಪಾಟು ರಿಮೂವ್ ಆಯಿತು. ಸೊ ಇದು ಬಂದ್ಬಿಟ್ಟು ನಿಮ್ಮದು ಏನಾದರೂ ಲೈಕ್ ಮೈನ್ಯೂಟ್ ಥಿಂಗ್ಸ್ ಇರುತ್ತಲ್ಲ, ಏನಾದರೂ ಚೇಂಜ್ ಮಾಡಬೇಕು ಅನ್ನೋ ಥರ ಅಲ್ಲಿ ಯೂಸ್ ಆಗುತ್ತೆ. ನೀವು ಜಸ್ಟ್ ಇಲ್ಲಿ ನೋಡಿ ಹೇರ್ಸ್ ಕಾಣಿಸ್ತಾ ಇದೆ, ಜಸ್ಟ್ ನನ್ನ ಫೇಶಿಯಲ್ ಹೇರ್ನ ಜಸ್ಟ್ ಆದಮೇಲೆ ನಾನು ಈ ಕಡೆ ರಬ್ ಮಾಡಿದ್ರೆ ಸಾಕು, ಅದು ರಿಮೂವ್ ಆಗುತ್ತೆ. ಸೊ ಇದು ಆಫ್ಟರ್, ಸೊ ಇದು ಬಿಫೋರ್, ಇದು ಆಫ್ಟರ್. ನೀವು ಚೇಂಜಸ್ ನೋಡ್ಬೋದು ಇಲ್ಲಿ ಬಿಫೋರ್ ಆಫ್ಟರ್ ಅಷ್ಟೇ. ಇವಾಗ ಫಸ್ಟ್ ಒಂದ್ಸತಿ ರಿವೈಸ್ ಮಾಡಬೇಡ. ನಾವು ಫಸ್ಟ್ ಏನು ನೋಡಿದ್ವಿ, ಲೈಕ್ ಅಫಿನಿಟಿನ ಫಸ್ಟ್ ಫ್ರೀಯಾಗಿ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನೋಡಿದ್ವಿ. ಡೌನ್ಲೋಡ್ ಮಾಡಾದ್ಮೇಲೆ ಏನು ನೋಡಿದ್ವಿ, ಇಮೇಜ್ನ ಹೆಂಗೆ ಇಂಪೋರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಏನು ನೋಡಿದ್ವಿ, ಕರ್ವ್ಸ್ ಅಡ್ಜಸ್ಟ್ಮೆಂಟ್ಸ್ನ ಯೂಸ್ ಮಾಡಿ ಒಂದು ಇಮೇಜ್ನ ಬ್ರೈಟ್ ಅಥವಾ ಡಾರ್ಕ್ ಹೆಂಗೆ ಮಾಡೋದು ಅಂತ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು HSL ನೋಡಿದ್ವಿ. ಒಂದು ಇಮೇಜಲ್ಲಿರೋ ಪರ್ಟಿಕ್ಯುಲರ್ ಕಲರ್ನ ಹೆಂಗೆ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ HSLನ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಅದೇ ಕರ್ವ್ಸ್ ಅಡ್ಜಸ್ಟ್ಮೆಂಟ್ನ ಯೂಸ್ ಮಾಡಿ ಒಂದು ಸಬ್ಜೆಕ್ಟ್ನ ಮಾತ್ರ ಹೆಂಗೆ ಹೈಲೈಟಾಗಿ ತೋರಿಸೋದು ಬೈ ಯೂಸಿಂಗ್ ಈ ಪೇಂಟ್ ಬ್ರಷ್ನ ಯೂಸ್ ಮಾಡಿ ಹೆಂಗೆ ಸಬ್ಜೆಕ್ಟ್ನ ಮಾತ್ರ ಹೈಲೈಟಾಗಿ ತೋರಿಸಿ ಬ್ಯಾಕ್ಗ್ರೌಂಡ್ನೆಲ್ಲ ಸ್ವಲ್ಪ ಡಾರ್ಕಾಗಿ ತೋರಿಸೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅದನ್ನು ಆ ಟೂಲ್ಸ್ನ ಹೆಂಗೆ ಯೂಸ್ ಮಾಡೋದು ಅನ್ನೋದ್ರ ಕೂಡ ನೋಡಿದ್ವಿ. ಅಟ್ ಲಾಸ್ಟ್ ಇವಾಗ ಮೈನ್ಯೂಟ್ ಚೇಂಜಸ್ ಏನಾದರೂ ಇದ್ದರೆ ನಾವು ಅದೇನಾದರೂ ರಿಮೂವ್ ಮಾಡಬೇಕು ಆ ಪ್ಲೇಸಲ್ಲಿ, ಅದು ನಮ್ಗೆ ಬೇಡ ಅಂತ ಏನಾದರೂ ಇದ್ದರೆ ಅನ್ನೋದನ್ನು ಹೆಂಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ವಿ. ಇವಾಗ ಫೈನಲ್ ಸ್ಟೆಪ್ ಆಗಿ ಯಾವುದೇ ಒಂದು ಫೋಟೋಗ್ರಾಫರ್ ಆಗಲಿ ಇಲ್ಲ ಯಾರೇ ಒಬ್ಬರಾಗಲಿ ಅವ್ರಿಗೆ ಮೈಂಡಲ್ಲಿ ಫಸ್ಟ್ ಬಂದಿದೆ ಫೋಟೋ ಎಡಿಟ್ ಮಾಡಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲಪ್ಪ, ಫಸ್ಟ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು ಅನ್ನೋದೇ ಫಸ್ಟ್ ಮೈಂಡಿಗೆ ಬರುತ್ತೆ. ಅದನ್ನು ಹೆಂಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಇವಾಗ ನಿಮ್ಮ ಇಮೇಜ್ ಇದೆ, ಈ ಇಮೇಜಲ್ಲಿ ಸೊ ಫಸ್ಟು ಇದನ್ನು ತೆಗ್ದುಬಿಡೋಣ. ನಾವು ಬೇರೆ ಇಮೇಜ್ ಎಕ್ಸಾಂಪಲ್ ಆಗಿ ತಗೋಣ. ಫಸ್ಟ್ ಇದನ್ನು ಡಿಲೀಟ್ ಮಾಡೋಣ. ಈ ಇಮೇಜ್ನು ಡಿಲೀಟ್ ಮಾಡಿಬಿಟ್ಟೆ. ಇವಾಗ ನಾನು ಮತ್ತೆ ವಾಪಸ್ ಇಲ್ಲಿ ಇಮೇಜ್ನ ಇಂಪೋರ್ಟ್ ಮಾಡಬೇಕು. ಇಮೇಜ್ನ ಇಂಪೋರ್ಟ್ ಮಾಡೋಕ್ಕೆ ಏನು ಮಾಡಬೇಕು, ಫೈಲ್ಸಿಗೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ಕಮಾಂಡ್ O ಅಥವಾ ಕಂಟ್ರೋಲ್ O ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಈ ಥರ ಓಪನ್ ಆಗುತ್ತೆ. ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಕೊಟ್ಟರೆ ಓಪನ್ ಆಗುತ್ತೆ. ಇವಾಗ ನಿಮ್ಮದು ಇಮೇಜು ಓಪನ್ ಆಯಿತು. ಈ ಇಮೇಜಿಂದ ಇವಾಗ ನಿಮಗೆ ಬ್ಯಾಕ್ಗ್ರೌಂಡ್ನ ಮಾತ್ರ ರಿಮೂವ್ ಮಾಡಬೇಕು. ಇವಾಗ ಬ್ಯಾಕ್ಗ್ರೌಂಡ್ನ ಹೆಂಗೆ ರಿಮೂವ್ ಮಾಡೋದು ಅಂದರೆ ಇವಾಗ ಫಸ್ಟು ನೀವು ಈ ಕಡೆ ಇಲ್ಲಿ ಬಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ನೋಡ್ಬೋದು ಡೈರೆಕ್ಟಾಗಿ ನಿಮಗೆ ಇಲ್ಲೊಂದು ಲೈಕ್ ಕಂಪ್ಲೀಟಾಗಿ ಆಬ್ಜೆಕ್ಟು ಇಲ್ಲಿ ಕಂಪ್ಲೀಟಾಗಿ ಸೆಲೆಕ್ಟ್ ಆಗಿದೆ. ಇಲ್ಲ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ. ಸೊ ನಾವು ಇವಾಗ ಇದನ್ನು ಯೂಸ್ ಮಾಡಲ್ಲ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲಲ್ಲಿ. ನೀವು ನೋಡ್ಬೋದು ಆವಾಗಲೇ ಹೇಳಿದ್ನಲ್ಲ ಆ್ಯರೋ ಇದೆ ಅಂತ, ಇಲ್ಲಿ ಆ್ಯರೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಷನ್ ಬ್ರಷ್ ಟೂಲ್ ಅಂತ ಒಂದು ಬರುತ್ತೆ. ಸೆಲೆಕ್ಷನ್ ಬ್ರಷ್ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇವಾಗ ಜಸ್ಟ್ ನೀವು ಅದನ್ನು ಈ ಥರ ಡ್ರ್ಯಾಗ್ ಮಾಡ್ಕೊಳ್ತಾ ಬರಬೇಕು. ಇವಾಗ ನಿಮ್ಮದು ಬ್ರಷ್ ಸೈಜ್ನ ಜಾಸ್ತಿ ದೊಡ್ಡದು ಮಾಡಿದ್ಲಿಕ್ಕೆ ಇಲ್ಲಿ ನೋಡ್ಬೋದು ಪಿಕ್ಸಲ್ಸ್ನ ದೊಡ್ಡದು ಮಾಡಿದ್ರೆ ನಿಮ್ಮ ಬ್ರಷ್ ಸೈಜ್ ದೊಡ್ಡದಾಗುತ್ತೆ. ಅಕಸ್ಮಾತ್ ಅದೇ ಪಿಕ್ಸಲ್ಸ್ ಏನಾದರೂ ಚಿಕ್ಕದು ಮಾಡಿದ್ರೆ ನೀವು ಸ್ವಲ್ಪನೇ ಆ್ಯಡ್ ಮಾಡೋ ಥರ ಇರುತ್ತೆ. ನಿಮ್ಮದು ಇಮೇಜ್ ಪ್ರಕಾರ ನಿಮ್ಮದು ಬ್ರಷ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ತೀನಿ, ಒಂದು 85 ಇಟ್ಕೊಳ್ಳೋಣ. ಇವಾಗ ನಾನು ಡ್ರ್ಯಾಗ್ ಮಾಡ್ತಾ ಬರ್ತೀನಿ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ. ಇವಾಗ ನೋಡ್ಬೋದು ಕರೆಕ್ಟಾಗಿ ಕಂಪ್ಲೀಟಾಗಿ ಸಬ್ಜೆಕ್ಟ್ ಎಲ್ಲ ಸೆಲೆಕ್ಟ್ ಆಗಿದೆ. ನಿಮ್ಗೆ ಇಲ್ಲಿ ನೋಡ್ಬೋದು ಲೈನ್ ಎಲ್ಲ ಇಲ್ಲಿ ತಿರುಗಾಡ್ತಾರೆ ಕಾಣಿಸ್ತಾ ಇದೆ. ಈ ಏರಿಯಾದಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ ಈ ಲೈನ್ಸು ಹಿಂಗೆ ಬಂದು ಲೈಕ್ ಫೇಸ್ ಮೇಲೆ ಬಂದಿದೆ. ನಿಮಗೆ ಇಯರ್ಸ್ ಎಲ್ಲ ಕಟ್ ಆಗಿಬಿಟ್ಟಿದೆ. ಇವಾಗ ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದು ಸ್ವಲ್ಪ ಜಾಸ್ತಿ ಮೈನ್ಯೂಟ್ ಅನ್ನೋದ್ರಿಂದ ಇವಾಗ ನಾವು ಏನು ಮಾಡ್ತೀವಿ, ವಾಪಸ್ಸು ಬ್ರಷ್ ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ವಾಪಸ್ ಅದನ್ನು ಸೈಡಲ್ಲೇ ಡ್ರ್ಯಾಗ್ ಮಾಡ್ತಾ ಬಂದರೆ ಕರೆಕ್ಟಾಗಿ ಈ ಥರ ಸೆಲೆಕ್ಟ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಆಗಿದೆ.
ಇಲ್ಲಿ ಸೆಲೆಕ್ಟ್ ಆಗಿದ್ರೂ ಇಲ್ಲಿ ನಮಗೆ ಈ ಹಿಂದೆಗಡೆ ಈ ಸೆಂಟರ್ ಒಳಗಡೆ ಇರೋ ವೈಟ್ ಕಲರ್ ಎಲ್ಲ ನಮ್ಗೆ ಬೇಕಾಗಿಲ್ಲ. ಇವಾಗ ನೀವು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಿಮ್ದು ಇಮೇಜ್ ಏನಿದೆಯೋ ಆ ಇಮೇಜ್ ನ ಸೆಲೆಕ್ಟ್ ಮಾಡಿದ್ದೀರಾ ಬೈ ಯೂಸಿಂಗ್ ಸೆಲೆಕ್ಷನ್ ಟೂಲ್. ಇವಾಗ ನಾವು ಇದರಿಂದ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಬೇಕು. ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಜಸ್ಟ್ ರಿಮೂವ್ ಮಾಡೋಕ್ಕೂ ಮುಂಚೆ ನಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಲೈನ್ಸ್ ಪಾಸ್ ಆಗ್ತಾ ಇರೋದ್ರೊಳಗಡೆ ಇಲ್ಲಿ ವೈಟ್ ಕಲರ್ ಎಲ್ಲ ಕಾಣಿಸ್ತಾ ಇದೆ. ನಮ್ಗೆ ಆಕ್ಚುಲಿ ಈ ಲೈಕ್ ಸಪ್ರೇಟ್ ಆಗಿ ಸಬ್ಜೆಕ್ಟ್ ಮಾತ್ರ ಬೇಕಾಗಿರೋದು, ಒಳಗಡೆ ಇರೋ ಈ ವೈಟ್ ಕಲರ್ ಎಲ್ಲ ಏನು ಬೇಕಾಗಿಲ್ಲ. ಸೊ ಇದನ್ನ ಇನ್ನ ಹೆಂಗಪ್ಪ ಲೈಕ್ ಅಡ್ವಾನ್ಸ್ ಆಗಿ ಸ್ವಲ್ಪ ಇದನ್ನ ರಿಮೂವ್ ಮಾಡೋದು, ವೈಟ್ ಕಲರ್ ಅದು ಇದು ಎಲ್ಲ ಅಂತ ನೋಡೋದಂದ್ರೆ ಇಲ್ಲಿ ಮೇಲೆ ಬಂದ್ರೆ ಇಲ್ಲಿ ರೀಫೈನ್ ಅಂತ ಒಂದು ಆಪ್ಷನ್ ಇರುತ್ತೆ. ರೀಫೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ರೆಡ್ ಆಗಿ ಈ ತರ ಫುಲ್ ಕಂಪ್ಲೀಟ್ ಆಗಿ ನೀವು ಏನೆಲ್ಲ ಸೆಲೆಕ್ಷನ್ ಇದೆಯೋ ಆ ಸೆಲೆಕ್ಷನ್ ಬಿಟ್ಟು ಆಚೆ ಏನಿದೆಯೋ ಅದೆಲ್ಲ ನಿಮ್ಗೆ ಈ ತರ ರೆಡ್ ಆಗಿ ತೋರಿಸುತ್ತೆ. ಇವಾಗ ನೀವು ಜಸ್ಟ್ ಏನು ಇಲ್ಲ, ಇಲ್ಲಿ ನಿಮ್ಗೆ ಎಲ್ಲೆಲ್ಲ ನಿಮ್ಗೆ ಆ ವೈಟ್ ಎಲ್ಲ ತೆಗೆದಾಕ್ಬೇಕು, ಜಸ್ಟ್ ಅದ್ರ ಮೇಲೆ ಈ ಥರ ಪೇಂಟ್ ಮಾಡಿದ್ರೆ ಅಫಿನಿಟಿ ಲೈಕ್ ಅದೇ ಡಿಟೆಕ್ಟ್ ಮಾಡಿ ಓಕೆ ನಾನು ಇಲ್ಲೆಲ್ಲ ಮಿಸ್ ಮಾಡಿದ್ದೀನಿ ಅಂತ ಹೇಳಿ ಅದೆಲ್ಲ ತೆಗಿಯುತ್ತೆ. ಇವಾಗ ನೋಡಿರ್ಬೋದು ಇಲ್ಲಿ ವೈಟ್ ಕಾಣಿಸ್ತಾ ಇದೆ. ಸೊ ನಾವು ಜಸ್ಟ್ ಇದ್ರ ಮೇಲೆ ಜಸ್ಟ್ ಹಿಂಗೆ ಪೇಂಟ್ ಮಾಡೋಣ ಲೈಟಾಗಿ. ಇವಾಗ ಅದು ಸೆಲೆಕ್ಟ್ ಆಯಿತು. ಇಲ್ಲಿ ಸ್ವಲ್ಪ ವೈಟ್ ಹಂಗೆ ಕಾಣಿಸ್ತಾ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡೋಣ. ಸೊ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ದಾಯಿತು. ಇವಾಗ ನಮ್ಮದು ವೈಟ್ ಏರಿಯಾ ಎಲ್ಲೆಲ್ಲ ಇತ್ತು ಆ ವೈಟ್ ಏರಿಯಾ ಎಲ್ಲ. ಸೊ ಇದ್ರ ಮೇಲೆ ನಾವು ಸ್ವಲ್ಪ ಮಾಡೋಣ. ಸೊ ವೈಟ್ ಏರಿಯಾ ಎಲ್ಲೆಲ್ಲಿತ್ತು ನಾವು ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನಾವು ಇದು ಮಾಡಿದ್ದೀವಿ. ಸೊ ಇವಾಗ ನಮಗೆ ಎಕ್ಸಾಕ್ಟಾಗಿ ಸಬ್ಜೆಕ್ಟ್ ಮಾತ್ರ ಸೆಲೆಕ್ಟ್ ಆಗಿದೆ. ಇದೆಲ್ಲ ಮಾಡಾದ್ಮೇಲೆ ನೀವು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇರುತ್ತೆ. ಅಪ್ಲೈ ಕೊಟ್ಟರೆ ಸಾಕು. ಇವಾಗ ಎಲ್ಲ ಕಡೆ ಇದು ಸೆಲೆಕ್ಟ್ ಆಗಿರುತ್ತೆ. ನಿಮ್ದು ಎಲ್ಲೆಲ್ಲ ಏನೆಲ್ಲ ಇದೆಯೋ ಅದೆಲ್ಲ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಇವಾಗಲೂ ಇನ್ನೂ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿಲ್ಲ. ಇವಾಗ ನಾವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು. ಇವಾಗ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಕ್ಕೆ ಇವಾಗ ನೀವು ಜಸ್ಟ್ ಇಲ್ಲಿ ಕೆಳಗಡೆ ಬಂದರೆ ನಿಮ್ಗೆ ಇಲ್ಲಿ ಮಾಸ್ಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಮಾಸ್ಕ್ ಲೇಯರ್ ಅಂತ ಇದೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ನಿಮ್ಮದು ಬ್ಯಾಕ್ಗ್ರೌಂಡ್ ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಲೈಕ್ ಸಬ್ಜೆಕ್ಟ್ ಮಾತ್ರ ಇದೆ. ಲೈಕ್ ಅದರದ್ದು ಬ್ಯಾಕ್ಗ್ರೌಂಡ್ ಏನಿತ್ತು ಅದೆಲ್ಲ ರಿಮೂವ್ ಆಗಿದೆ. ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಇವಾಗ ಇದೇನೋ ಸೈಡಲ್ಲೆಲ್ಲ ಓಡ್ತಾ ಇದೆ ಬ್ರೋ, ಇದನ್ನ ಹೆಂಗೆ ಬ್ರೋ ಹೋಗ್ಸೋದು, ಇದು ನೋಡೋಕ್ಕಾಗ್ತಾ ಇಲ್ಲ ಏನಾದರೂ ಅಂದರೆ ಜಸ್ಟ್ ಏನಿಲ್ಲ, ಕಮೆಂಟ್ ಡಿ ಅಥವಾ ಕಂಟ್ರೋಲ್ ಡಿ ಪ್ರೆಸ್ ಮಾಡಿ ನಿಮ್ಮದು ಆ ಲೈನ್ಸು ಡಿಸೆಲೆಕ್ಟ್ ಆಗುತ್ತೆ. ಡಿಸೆಲೆಕ್ಟ್ ಮಾಡೋಕ್ಕೆ ಲೈಕ್ ಶಾರ್ಟ್ಕಟ್ಗೆ ಬಂದ್ಬಿಟ್ಟು ಕಮೆಂಟ್ ಡಿ. ಇವಾಗ ನಿಮ್ಮದು ಸಬ್ಜೆಕ್ಟ್ ಮಾತ್ರ ಇದೆ, ಬ್ಯಾಕ್ಗ್ರೌಂಡಿಂದ ಸಪ್ರೇಟ್ ಆಗಿದೆ. ಇವಾಗ ಈ ಸಬ್ಜೆಕ್ಟ್ಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಮೇಜ್ನ ಪ್ಲೇಸ್ ಮಾಡಬೇಕು, ಅಂದರೆ ಲೈಕ್ ಒಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಮ ಹತ್ರ ಒಂದು ಸಬ್ಜೆಕ್ಟ್ನ ಕಷ್ಟ ಬಿದ್ದು ಇವಾಗ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡಿಬಿಟ್ರಿ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೊಂದು ಯಾವ್ದಾದ್ರು ಇಮೇಜ್ನ ಆ್ಯಡ್ ಮಾಡಬೇಕು, ನನಗೆ ಸ್ವಲ್ಪ ಲೈಕ್ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಇದೆ, ಆ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಹಾಕಬೇಕು, ಹಂಗೆ ಏನಾದರೂ ಒಂದು ಪ್ರಿಫರೆನ್ಸ್ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲೆ ಮತ್ತೆ ವಾಪಸ್ ಫೈಲ್ಸಿಗೆ ಬಂದು ಇಲ್ಲಿ ಕೆಳಗೆ ಬಂದರೆ ಪ್ಲೇಸ್ ಅಂತ ಒಂದು ಆಪ್ಷನ್ ಇದೆ. ನೀವು ಇಲ್ಲಿ ಬಂದು ಫೈಲ್ಸಿಗೆ ಬಂದು ಪ್ಲೇಸ್ ಅಂತ ಕೊಟ್ಟು ಬೇಕಾದರೂ ಇಮೇಜ್ನ ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ಶಿಫ್ಟ್ ಕಮಾಂಡ್ ಎಮ್ ಅಂತ ಕ್ಲಿಕ್ ಮಾಡಿದ್ರು ನೀವು ಡೈರೆಕ್ಟಾಗಿ ಇಮೇಜ್ನ ಇಂಪೋರ್ಟ್ ಮಾಡ್ಕೋಬೋದು. ಲೈಕ್ ವಿಂಡೋಸ್ ಯೂಸರ್ಸ್ ಆಗಿದ್ದರೆ ಶಿಫ್ಟ್ ಕಂಟ್ರೋಲ್ ಎಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಜು ಇಂಪೋರ್ಟ್ ಆಗುತ್ತೆ. ಇವಾಗ ನಾನು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀನಿ, ನಾನು ಇಲ್ಲಿ ಪ್ರೆಸ್ ಮಾಡಲ್ಲ. ಇವಾಗ ನಾನೇನಿಲ್ಲ ಶಿಫ್ಟ್ ಕಮಾಂಡ್ ಎಮ್ ಕ್ಲಿಕ್ ಮಾಡಿದ್ರೆ ನನಗೆ ಮತ್ತೆ ವಾಪಸ್ ಈ ಥರ ಒಂದು ಇದು ಓಪನ್ ಆಗುತ್ತೆ, ಮತ್ತೆ ಪಾಪಪ್ ಓಪನ್ ಆಗುತ್ತೆ. ನನಗೆ ಇವಾಗ ಇಮೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಕಾಣಿಸ್ತಾ ಇರುತ್ತೆ. ನೀವು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಜಸ್ಟ್ ಅಲ್ಲಿ ಇಟ್ಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಬರುತ್ತೆ. ಇವಾಗ ಆ್ಯಕ್ಚುಲಿ ನಿಮ್ಮ ಸಬ್ಜೆಕ್ಟ್ ಮೇಲೆ ಇದು ಬ್ಯಾಕ್ಗ್ರೌಂಡ್ ಇದೆ. ಫಸ್ಟು ನಿಮ್ಮದು ಲೈಕ್ ಬ್ಯಾಕ್ಗ್ರೌಂಡ್ ನೀಟಾಗಿ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಬಿಡಿ. ಫಾರ್ ಎಕ್ಸಾಂಪಲ್ ಅಷ್ಟೇ, ನನಗೆ ಲೈಕ್ ಎಕ್ಸಾಕ್ಟಾಗಿ ನಾನು ಏನು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಸೊ ನಾನು ಯಾವುದಾದ್ರು ರ್ಯಾಂಡಮ್ ಇಮೇಜಸ್ನ ಕ್ಲಿಕ್ ಮಾಡಿ ನನಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇಮೇಜ್ನ ಆ್ಯಡ್ ಮಾಡಿಬಿಟ್ಟೆ. ಇವಾಗ ಇದು ಬ್ಯಾಕ್ಗ್ರೌಂಡ್ ಲೈಕ್ ಇದು ಫೋರ್ಗ್ರೌಂಡಲ್ಲಿದೆ, ನಮ್ಮದು ಸಬ್ಜೆಕ್ಟ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿದೆ. ಇವಾಗ ಇದನ್ನು ವಾಪಸ್ ಮುಂದೆ ತರಬೇಕು. ಅದನ್ನ ಹೆಂಗಪ್ಪ ಈಸಿಯಾಗಿ ತರೋದು ಅಂತ ನೋಡಿದ್ರೆ, ಸೊ ವಾಪಸ್ ರೈಟ್ ಸೈಡಲ್ಲಿ ಬಂದರೆ ಇಲ್ಲಿ ನಿಮಗೆ ಲೇಯರ್ 1 ಇದೆ, ಇಲ್ಲಿ ಲೇಯರ್ 1 ಇದೆ, ಇಲ್ಲಿ ಲೇಯರ್ 2 ಇದೆ. ಆ್ಯಕ್ಚುಲಿ ಲೇಯರ್ 1ನ ಲೇಯರ್ 2 ಕವರ್ ಮಾಡ್ತಾ ಇದೆ. ಸೊ ಏನು ಮಾಡಬೇಕು, ಲೇಯರ್ 1ನ ಲೇಯರ್ 2 ಮೇಲೆ ಹಾಕಬೇಕು. ಸೊ ಇವಾಗ ನಾವು ಜಸ್ಟ್ ಏನಿಲ್ಲ ಇದನ್ನು ಡ್ರ್ಯಾಗ್ ಮಾಡಿ ಮೇಲೆ ತಗೊಂಡೋದ್ರೆ ಅಷ್ಟೇ. ಇವಾಗ ಇದು ಕೆಳಗಡೆ ಹೋಯ್ತು, ಇದು ಮೇಲೆ ಬಂತು. ಇವಾಗ ಇದ್ರ ಕೆಳಗಡೆ ಇದಿದೆ, ಇದ್ರ ಮೇಲೆಗಡೆ ಇದಿದೆ. ಫಾರ್ ಸೇಮ್ ಎಕ್ಸಾಂಪಲ್ ಇಮೇಜಲ್ಲಿ ಹೆಂಗಿದೆಯೋ ಸೇಮ್ ಅದೇ ಥರ ಇಲ್ಲೂ ಇದೆ. ಅಕಸ್ಮಾತ್ ನಿಮ್ಗೆ ಇವಾಗ ಈ ಇಮೇಜ್ ಸೈಜ್ ಏನಾದರೂ ದೊಡ್ಡದು ಮಾಡಬೇಕು ಇಲ್ಲ ಚಿಕ್ಕದು ಮಾಡಬೇಕು ಅಂದರೆ ನೀವು ಜಸ್ಟ್ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ನೀವು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು. ಅಕಸ್ಮಾತ್ ಇದ್ರದ್ದು ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು
ಇಮೇಜ್ದು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಬೋದು, ಇಲ್ಲಾಂದರೆ ರೀಪ್ಲೇಸ್ ಮಾಡಬೇಕು, ಎಲ್ಲಿ ಬೇಕೋ ಅಲ್ಲಿ ಹಾಕ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ಬ್ಯಾಕ್ಗ್ರೌಂಡ್ ಇಷ್ಟ ಆಗಿಲ್ವಾ, ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ಅಯ್ಯೋ ನಂಗೆ ಲೈಕ್ ಬೈ ಮಿಸ್ಟೇಕಾಗಿ ಡಿಲೀಟ್ ಮಾಡಿಬಿಟ್ಟೆ, ನನಗೆ ವಾಪಸ್ ಆಗಬೇಕು ಅಂದರೆ ಜಸ್ಟ್ ಕಮೆಂಟ್ Z ಒತ್ತಿ ವಾಪಸ್ ರಿಟರ್ನ್ ಬರೋದು. ಇವಾಗ ನಿಮ್ಗೆ ನೋಡ್ಬೋದು ಈ ಇಮೇಜಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಹೈಲೈಟಾಗಿ ಕಾಣಿಸ್ಬೇಕಾಗಿರೋದು, ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಸ್ವಲ್ಪ ಡಲ್ ಆಗಿರಬೇಕು. ಆದರೆ ಇಲ್ಲಿ ನೋಡಿದ್ರೆ ಸಬ್ಜೆಕ್ಟ್ಗಿಂತ ಬ್ಯಾಕ್ಗ್ರೌಂಡೇ ಜಾಸ್ತಿ ಬ್ರೈಟ್ ಆಗಿದೆ. ಸೊ ಅದನ್ನು ಸ್ವಲ್ಪ ಡಲ್ ಮಾಡಿ. ಇವಾಗ ಏನೂ ಇಲ್ಲ, ಜಸ್ಟ್ ನಾವು ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಕರ್ವ್ಸ್ಗೆ ಹೋಗೋಣ, ಅಡ್ಜಸ್ಟ್ಮೆಂಟ್ಸ್ನ ಓಪನ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ಸ್ನ ಓಪನ್ ಮಾಡಿಕೊಂಡು ಕೆಳಗೆ ಒಂದು ಕರ್ವ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಕರ್ವ್ಸ್ ಬಂದು ಲೈಕ್ ಬ್ಯಾಕ್ಗ್ರೌಂಡ್ ಏನಿದೆ ಬ್ಯಾಕ್ಗ್ರೌಂಡ್ ಮೇಲಿದೆ. ಅಂದರೆ ಈ ಕರ್ವ್ಸು ಬರೀ ಬ್ಯಾಕ್ಗ್ರೌಂಡ್ ಮೇಲೆ ಮಾತ್ರ ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ನಾವು ಸ್ವಲ್ಪ ಇದನ್ನು ಲೈಕ್ ಡಲ್ ಮಾಡೋಣ. ಲೈಟಾಗಿ ನಾವು ಇದನ್ನು ರೆಡ್ಯೂಸ್ ಮಾಡೋದು ಲೈಕ್ ಇದನ್ನು ರೆಡ್ಯೂಸ್ ಮಾಡಿದ್ರೆ ಶ್ಯಾಡೋಸ್ ರೆಡ್ಯೂಸ್ ಮಾಡಿದಷ್ಟು ನೋಡ್ಬೋದು ಲೈಕ್ ಸಬ್ಜೆಕ್ಟ್ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಲ್ ಆಗಿದೆ. ನಮಗೆ ಎಷ್ಟು ಡಲ್ ಬೇಕೋ ಅಷ್ಟು ಡಲ್ ಮಾಡಿಕೊಂಡು ಆ್ಯಂಡ್ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ದು ಆಯಿತು. ಇವಾಗ ನೋಡ್ಬೋದು ಆದ್ರೂ ಸ್ವಲ್ಪ ಇಮೇಜ್ಗಿಂತ ಇದೇ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ, ಒಂಥರ ಕಾಣಿಸ್ತಾ ಇದೆ. ಆದರೂ ನಮ್ಗೆ ಇದೇ ಬ್ಯಾಕ್ಗ್ರೌಂಡೇ ಬೇಕು, ಆದರೆ ನನಗಿತ್ತು ಈ ಥರ ಕಾಣಿಸ್ಬಾರ್ದು, ಚೆನ್ನಾಗಿ ಕಾಣಿಸ್ಬಾರ್ದು ಅಂತ ಏನಾದರೂ ಅಂದ್ಕೊಂಡ್ರೆ ಇವಾಗ ಮತ್ತೆ ವಾಪಸ್ ಏನಿಲ್ಲ, ಫಿಲ್ಟರ್ಸ್ಗೆ ಬಂದು ಇಲ್ಲಿ ಗಾಷನ್ ಬ್ಲರ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನನಗೆ ಗೊತ್ತಿಲ್ಲದೆ ಆವಾಗಲೇ ಲೆವೆಲ್ ಅಡ್ಜಸ್ಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟೆ, ಅದು ಆ್ಯಡ್ ಆಗಿಬಿಟ್ಟಿದೆ. ಸೊ ನಮ್ಗೆ ಅದು ಬೇಡ. ಸೊ ಅದನ್ನ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ಇವಾಗ ಗಾಷನ್ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗಾಷನ್ ಬ್ಲರ್ನ ಸೆಲೆಕ್ಟ್ ಮಾಡಿಕೊಂಡೆ ಕೆಳಗಡೆ ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಪಾಪಪ್ ಓಪನ್ ಆಗಿದೆ. ಇದರಲ್ಲಿ ಸದ್ಯಕ್ಕೆ ಇನ್ನೂ ಏನು ಬ್ಲರ್ ಆಗಿಲ್ಲ, ಯಾಕಂದರೆ 0 ಪಿಕ್ಸಲ್ಸ್ ಇದೆ. ಸೊ ನಾನು ಇವಾಗ ಜಸ್ಟ್ 1 ಪಿಕ್ಸಲ್ ಚೇಂಜ್ ಮಾಡಿದ್ರೆ ಸಾಕು. ನೋಡ್ಬೋದು ನಿಮ್ಮದು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಇಮೇಜ್ ಬಂದ್ಬಿಟ್ಟು ಸ್ವಲ್ಪ ಬ್ಲರಾಗಿ ಕಾಣಿಸ್ತಿದೆ. ಅಕಸ್ಮಾತ್ ನಂಗೆ ಆ ಬ್ಲರ್ ಸಾಕಾಗಿಲ್ಲ, ಇನ್ನೂ ಸ್ವಲ್ಪ ಬ್ಲರ್ ಬೇಕು ಅಂತ ನಿಮಗೆ ಯಾವ ರೇಂಜಿಗೆ ಬ್ಲರ್ ಬೇಕೋ ಆ ರೇಂಜಿಗೆ ಬ್ಲರ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಮಾಡಿಕೊಂಡ್ರೆ ನಿಮ್ಮದು ಬ್ಲರ್ ಬಂದುಬಿಟ್ಟು ಕರೆಕ್ಟಾಗಿ ಇದಾಗುತ್ತೆ. ಸೊ ಇವಾಗ ನಾವು ಜಸ್ಟ್ ಕ್ಲೋಸ್ ಮಾಡ್ಕೊಂಡು ನಮ್ಗೆ ಇಷ್ಟು ಬ್ಲರ್ ಸಾಕು. ಇವಾಗ ನೋಡ್ಬೋದು ನಿಮ್ಮದು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇದೆ, ನಿಮ್ಮದು ಸಬ್ಜೆಕ್ಟ್ ಬಂದ್ಬಿಟ್ಟು ಸ್ವಲ್ಪ ಫೋಕಸ್ಡಾಗಿ ಕಾಣಿಸ್ತಾ ಇದೆ. ಇವಾಗ ಅಕಸ್ಮಾತ್ ನಿಮ್ಗೆ ಇದಕ್ಕೆ ಮುಂಚೆ ಹೆಂಗೆ ಕಾಣಿಸ್ತಾ ಇತ್ತು ಅನ್ನೋದೇನಾದರೂ ನೋಡಬೇಕು ಅಂದ್ಕೊಂಡ್ರೆ ನೀವು ಜಸ್ಟ್ ಗಾಷನ್ ಬ್ಲರ್ನ ಆಫ್ ಮಾಡಿದ್ರೆ ಸಾಕು. ನೀವು ನೋಡ್ಬೋದು ಇವಾಗ ಆನ್ ಮಾಡೋಣ. ಅಕಸ್ಮಾತ್ ಇವಾಗ ನೀವು ಕರ್ವ್ ಅಡ್ಜಸ್ಟ್ಮೆಂಟ್ಸಲ್ಲಿ ಇದು ನೋಡಿದ್ದೀರಾ, ಲೈಕ್ ತುಂಬ ಸ್ವಲ್ಪ ಡಾರ್ಕ್ ಆಗಿದೆ, ಇದು ಅದನ್ನು ಆಫ್ ಮಾಡಿ ನೋಡಿದ್ರೆ ನೋಡಿ ಇದು ಎಷ್ಟು ಬ್ರೈಟ್ ಆಗಿತ್ತು. ನಾವು ಅದನ್ನು ಡಾರ್ಕ್ ಮಾಡಿದ್ವಿ, ಅದಾದಮೇಲೆ ಗಾಷನ್ ಬ್ಲರ್ನ ಆನ್ ಮಾಡಿದ್ವಿ. ಸೊ ನಮ್ಮ ಇಮೇಜ್ ಬಂದ್ಬಿಟ್ಟು ಈ ಥರ ಕನ್ವರ್ಟ್ ಆಯಿತು. ಇವಾಗ ನಾವು ಕಂಪ್ಲೀಟಾಗಿ ಇದೆರಡನ್ನೂ ಒಂದೇ ಸತಿ ಆಫ್ ಮಾಡಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡೋದು ಒಂದೇ ಸತಿ ಹೆಂಗಪ್ಪ ಸೆಲೆಕ್ಟ್ ಮಾಡೋದು ಅಂದರೆ ಗಾಷನ್ ಬ್ಲರ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಶಿಫ್ಟ್ನ ಪ್ರೆಸ್ ಮಾಡಿ ಕರ್ವ್ಸ್ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಇದು ಎರಡು ಸೆಲೆಕ್ಟ್ ಆಗಿರುತ್ತೆ. ಅವಾಗ ಜಸ್ಟ್ ನೀವು ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಎರಡು ಒಂದೇ ಸತಿ ಆಫ್ ಆಗುತ್ತೆ, ಎರಡು ಒಂದೇ ಸಲ ಆನ್ ಆಗುತ್ತೆ. ಇವತ್ತಿಗೆ ವಿಡಿಯೋ ಬಂದು ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಬ್ಯಾಕ್ಗ್ರೌಂಡ್ನ ಹೆಂಗೆ ಪ್ರಿಸೈಸಾಗಿ ಲೈಕ್ ಏರ್ಸ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ರಿಮೂವ್ ಮಾಡೋದು, ಕರೆಕ್ಟಾಗಿ ಲೈಟಿಂಗ್ಸ್ನ ಹೆಂಗೆ ಅಡ್ಜಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ನೋಡೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮರೀದೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಅಕಸ್ಮಾತ್ ನಿಮ್ಮ ಫ್ರೆಂಡಿಗೆ ಯಾರಿಗಾದ್ರೂ ಇನ್ನೂ ಫೋಟೋಶಾಪ್ ಕಲಿಬೇಕು ಇಲ್ಲ ಅಫಿನಿಟಿ ಏನಾದರೂ ಕಲಿಬೇಕು ಆದರೆ ಅವ್ರಿಗೆ ಒಂದು ಕರೆಕ್ಟಾದ ಕನ್ನಡ ಟ್ಯುಟೋರಿಯಲ್ ಏನಾದರೂ ಇಲ್ಲ ಅಂತ ಏನಾದರೂ ಫೀಲ್ ಮಾಡ್ತಾ ಇದ್ದಾರೆ, ಈ ಟ್ಯುಟೋರಿಯಲ್ನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಅಕಸ್ಮಾತ್ ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಅಕಸ್ಮಾತ್ ಅರ್ಥ ಆಗಿಲ್ಲ ಈ ಥರ ಹೇಳು ಆ ಥರ ಏನಾದರೂ ನಿಮ್ಗೆ ಏನಾದರೂ ಒಂದು ಅನಿಸಿಕೆಗಳಿದ್ದರೆ ಅದನ್ನು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನಾನು ಟ್ರೈ ಮಾಡಿ ಇಂಪ್ರೂವ್ ಮಾಡ್ಕೊಳ್ತೀನಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಫಿನಿಟಿಯಲ್ಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.